ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಎಕ್ಸ್ ಮತ್ತು ವೈ ಗ್ರೂಪ್ ಎಕ್ಸಾಮ್ಸ್ ಇಂಗ್ಲಿಷ್ ಕ್ವಶನ್ ಪೇಪರ್ ನಾವು ಡಿಸ್ಕಷನ್ ಮಾಡೋಣ. ಇಂಗ್ಲಿಷ್ ಸೆಕ್ಷನ್ ಅಲ್ಲಿ ಟೋಟಲ್ ಆಗಿ ಕ್ವಶನ್ಸ್ ಗಳು ಬರೋದು ಎಲ್ಲಾನು ಕವರ್ ಮಾಡ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು, ಅದೇ ತರ ಸಬ್ಸ್ಕ್ರೈಬ್ ಆಗಬೇಕು. ನೋಡ್ರಿ, ಡೈರೆಕ್ಟ್ ಆಗಿ ಡಿಸ್ಕಷನ್ ಮಾಡೋಣ ಕ್ವಶನ್ ಪೇಪರ್. ಫಸ್ಟ್ ಒನ್ ಕೇಳ್ತಾರೆ ಏನಂದ್ರ ಕಾನ್ಸೆಪ್ಟ್ ನೋಡ್ರಿ, ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತಂದೇಳಿ. ಯಾವ ತರ ಇದೇನು ಈ ತರ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಬಂತು ಅಂತಂದ ಹೇಳಿದ್ರೆ ಸ್ಪೆಲ್ಲಿಂಗ್ ಕರೆಕ್ಟ್ ಐತಿಲ್ವ ನೋಡ್ಬೇಕು. ಅರ್ಥ ಮಾಡ್ಕೊಳ್ರಿ, ಸ್ಪೆಲ್ಲಿಂಗ್ ಕರೆಕ್ಟ್ ಐತಿಲ್ವ ನೋಡ್ಬೇಕು. ಅವ್ರು ಏನ್ ಕೊಟ್ಟಿರ್ತಾರೋ, ಇವಾಗ ಆಪಲ್ ಅಂತಂದ್ ಕೊಟ್ಟಿರ್ತಾರ. ಈ ತರ ಏನಂತಂದ್ ಹೇಳಿದ್ರೆ ಸ್ಪೆಲ್ಲಿಂಗ್ ಎಕ್ಸ್ಟ್ರಾ ಕೊಟ್ಟಿರ್ತಾರ. ನಾವೇನ್ ಮಾಡ್ಬೇಕು, ಪ್ರಾಪರ್ ಆಗಿರುವಂತ ಒಂದು ಸ್ಪೆಲ್ಲಿಂಗ್ ಇರುವಂತಹ ಒಂದು ವರ್ಡ್ ಅನ್ನ ಕಂಡಿಡಿಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಅಂತಂದೈತೆ. ಮ್ಯಾಥಮೆಟಿಕ್ಸ್ ಏನೇನೋ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ. ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ನಾವು ಸ್ಪೆಲ್ಲಿಂಗ್ ನ ಕಂಡಿಡ್ಬೇಕು. ನೋಡ್ರಿ, ಇಲ್ಲಿ ಯಾವ್ದಾಗತ್ತೆ ಅಂತಂದ್ ಹೇಳಿದ್ರೆ MEATH ಅಂತಂದೈತೆ, ME ಐತೆ, ಮೆಟಿಕ್ಸ್ ಅಂತಂದ್ ಹೇಳಿ ಪ್ರಾಪರ್ ಆಗಿ ಪ್ರೊನೌನ್ಸ್ ಮಾಡ್ಬೇಕು ನಾವು. ಒಂದೇನಂತಂದ್ ಹೇಳಿದ್ರೆ ನಾವೇನ್ ಹೇಳ್ತೀವಿ, ಮ್ಯಾಥ್ ಮೆಟಿಕ್ಸ್ ಅಂತಂದ್ ಹೇಳ್ತೀವಿ, METICS ಅಂತಂದ್ ಹೇಳಿ. ಇಲ್ಲಿ 3 ವರ್ಡ್ಸ್ ಗಳು ಸೇರ್ತವೆ, ಮ್ಯಾಥ್ ಟಿಕ್ಸ್ ಅಂತಂದ್ ಹೇಳಿ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ನೋಡ್ಕೋಬೇಕು. ನೋಡ್ರಿ, ಇಲ್ಲಿ ಯಾವ್ದು ಬರುತ್ತೆ ಈ ತರ ವರ್ಡ್, ಸೊ ಇಲ್ಲಿ ಲಾಸ್ಟ್ ಐತ್ ನೋಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಾವು ಪ್ರೊನೌನ್ಸ್ ಮಾಡುವಾಗ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಇದನ್ನ ಅಂತ ಯೂಸ್ ಮಾಡ್ಬೇಕು, ಇದನ್ನ ಅಂತ ಯೂಸ್ ಮಾಡ್ಬೇಕು. ನಮ್ಗೇನಂತಂದ್ರೆ ಮ್ಯಾಥಮೆಟಿಕ್ಸ್ ಅಂತಂದ್ ಹೇಳ್ತೀವಿ, ಅಂತಂದ್ ಹೇಳ್ತೀವಲ್ಲ ಸ್ವಲ್ಪ, ಸೊ ಅದನ್ನ ನೋಡ್ಕೋಬೇಕು. ಇಲ್ಲಿ TH ಐತಿ, ಇಲ್ಲೂ TH ಐತಿ, ಇಲ್ಲಿ ಏನೂ ಇಲ್ವೇ ಇಲ್ಲ. ಸೊ ಮ್ಯಾಥಮೆಟಿಕ್ಸ್ ಅಂತಂದ್ ಹೇಳ್ತೀವಿ. ಸೊ ಪ್ರಾಪರ್ ಆಗಿ ನೋಡ್ರಿ, ಇದ್ರ ಬಗ್ಗೆ ಯಾವುದೇ ರೀತಿ ಡೈರೆಕ್ಟ್ ಟ್ರಿಕ್ಸ್ ಇರಂಗಿಲ್ಲ, ನೀವು ಕಂಡು ಹಿಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರೆ ಎಲ್ಲಾನು ನೋಡಂಗಿಲ್ಲ. ಇಲ್ಲೊಂದು ವರ್ಡ್ ಒಂದ್ ಐತ್ ನೋಡ್ರಿ, ನಾವು ನೋಡಿದ ಈ ವರ್ಡ್ ಅನ್ನ ಕಂಡುಹಿಡಿದ್ರಿ, ಸಿನೋನಿಮ್ ಅಂತಂದ್ ಹೇಳಿ. ಸಿನೋನಿಮ್ ಅಂತಂದ್ ಹೇಳಿದ್ರೆ ಸಮಾನಾರ್ಥಕ ಅಂತಂದ್ ಹೇಳ್ತೀವಿ. ಸಿನೋನಿಮ್ ಅಂತಂದ್ ಹೇಳಿದ್ರೆ ಸಮಾನಾರ್ಥಕ ಪದಗಳು. ಫಾರ್ ಎಕ್ಸಾಂಪಲ್, ಆಕಾಶ ಅಂತ ಬಂತು ಅಂತಂದ್ ಹೇಳಿದ್ರೆ ಅದಕ್ಕೆ ನಾವೇನ್ ಹೇಳ್ತೀವಿ, ಸಮಾನಾರ್ಥಕ ಪದ ಆಗಸ, ಭಾನು ಅಂತಂದ್ ಹೇಳ್ತೀವಲ್ಲ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಎಗೋನಿ ಅಂತಂದೈತೆ. ಎಗೋನಿ ಅಂತಂದ್ ಹೇಳಿದ್ರೆ ಮೀನಿಂಗ್ ಏನು? ಎಗೋನಿ ಅಂತಂದ್ ಹೇಳಿದ್ರೆ ಸೊ ತೀವ್ರ ವೇದನೆ ಅಂತಂದ್ ಹೇಳ್ತೀವಿ. ಎಗೋನಿ ಅಂತಂದ್ ಹೇಳಿದ್ರೆ ತೀವ್ರ ವೇದನೆ. ಈ ತೀವ್ರ ವೇದನೆ ಅಂತಂದ್ ಹೇಳಿದ್ರೆ ಒಂಥರ ನಾವೇನ್ ಹೇಳ್ತೀವಿ, ಹೆವಿ ನೋವು ಅಂತಂದ್ ಹೇಳ್ತೀವಲ್ಲ, ತೀವ್ರ ವೇದನೆ ಅಥವಾ ನೋವು ಅಂತಂದ್ ಹೇಳ್ತೀವಿ ಕನ್ನಡದ. ಸೇಮ್ ಅದೇ ತರ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಇಲ್ಲಿ ಟ್ರಿಕ್ ನೋಡ್ಕೊಳ್ರಿ, ಇಲ್ಲಿ ನಾವು ಆಪ್ಷನ್ ಅನ್ನು ನೋಡ್ಬೇಕು. ಇದು ಪೇನ್ ಅಂತಂದೈತೆ, ಇದು ನೆಗೆಟಿವ್ ವರ್ಡ್. ಓಕೆ, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ರಿಸ್ಕ್ ಅಂತಂದೈತೆ, ಇದು ಕೂಡ ನೆಗೆಟಿವ್ ವರ್ಡ್. ಬ್ಲೇಮ್ ಅಂತಂದ್ ಹೇಳಿದ್ರೆ ಬೈಯೋದು, ಇದು ಕೂಡ ನೆಗೆಟಿವ್ ವರ್ಡ್. ಬಟ್ ಅದ್ರ ಹೆಲ್ಪ್ ಅನ್ನೋದೊಂದ್ ಐತಲ್ಲ, ಈ ಹೆಲ್ಪ್ ಅನ್ನೋದು ಏನಂತಂದ್ ಹೇಳಿದ್ರೆ ಸಹಾಯ ಅಂತಂದ್ ಹೇಳ್ತೀವಿ. ಅಂದ್ರೆ ಇದು ಪಾಸಿಟಿವ್ ವರ್ಡ್. ಇಲ್ಲಿ ನೋಡ್ರಿ, ಈ ಒಂದು ವರ್ಡ್ ಅನ್ನ ಕೊಟ್ಟಿದಾನ, ಜಾಸ್ತಿ ನೆಗೆಟಿವ್ ವರ್ಡ್ಸ್ ಇದಾವ, ಒಂದ್ ಮಾತ್ರ ಪಾಸಿಟಿವ್ ವರ್ಡ್ ಐತಂತಂದ್ ಹೇಳಿದ್ರೆ ಆ ಆಪ್ಷನ್ ಅನ್ನ ತೆಗೆದು ಹಾಕ್ಬೇಕು. ಕ್ಲಿಯರ್? ಯಾಕಂತಂದ್ ಹೇಳಿದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಂಡ್ ಬರ್ಬೇಕು. ಪೇನು, ರಿಸ್ಕ್, ಬ್ಲೇಮ್ ಅಂತ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಇದ್ರಲ್ಲೇ ಯಾವ್ದೋ ಒಂದು ಬರುತ್ತ ನೆಗೆಟಿವ್ ವರ್ಡ್ ಐತಿದ್ದಾಗ. ಈ ಮೀನಿಂಗ್ ಗೊತ್ತಿಲ್ಲ ಅಂದ್ರೂ ಕೂಡ ಇದ್ರಲ್ಲಿ ಒಂದ್ ಯಾವ್ದೋ ಒಂದ್ ಬರುತ್ತೆ, ಬಟ್ ಅದ್ರಲ್ಲಿ ಪಾಸಿಟಿವ್ ವರ್ಡ್ ಬರಂಗಿಲ್ಲ. ಸೊ ಆ ರೀತಿಯಾಗಿ ನಾವು ವಿಂಗಡಣೆ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಸಮಾನಾರ್ಥಕ ಪದ ಪೇನ್ ಅಂತಂದ್ ಹೇಳಿ ಬರುತ್ತೆ, ಪೇನ್. ರಿಸ್ಕ್ ಅಂತಂದ್ ಹೇಳಿದ್ರೆ ತೊಂದ್ರೆ ಅಂತಂದ್ ಹೇಳ್ತೀವಿ, ರಿಸ್ಕ್ ತೊಳಕ್ ಹೋಗ್ಬೇಡ ಅಂತಂದ್ ಹೇಳಿ. ಬ್ಲೇಮ್ ಅಂತಂದ್ ಹೇಳಿದ್ರೆ ಬೈಯೋದ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದು ವರ್ಡ್ ಬಂತು ನೋಡ್ರಿ, ಆಂಟೋನಿಮ್ ಅಂತಂದ್ ಹೇಳಿ. ಈ ತರ ಅಂತಂದ್ ಹೇಳಿದ್ರೆ ವಿರುದ್ಧಾರ್ಥಕ ಪದ. ಒಂದ ವರ್ಡ್ ಗೊತ್ತಾಗ ಸಾಕು ನಮಗೆ, ವಿರುದ್ಧ ಪದವನ್ನ ನಾವು ಬರಿಬೇಕು. ಇವಾಗ ವಿರುದ್ಧ ಪದವನ್ನ ನೋಡ್ರಿ, ಇಲ್ಲಿ ಏನೈತಂದ್ರ ಲೀನಿಯಂಟ್ ಅಂತಂದೈತೆ. ಲೀನಿಯಂಟ್ ಅಂತಂದ್ ಹೇಳಿದ್ರೆ ತುಂಬಾ ಉದಾರವಾಗಿರೋದು, ಉದಾರ ಸ್ವಭಾವ ಅಂತಂದ್ ಹೇಳ್ತೀವಿ. ಸೊ ಲೀನಿಯಂಟ್ ಅಂತಂದ್ ಹೇಳಿದ್ರೆ ಏನ್ ಹೇಳ್ತೀವಿ, ಮೃದು ಸ್ವಭಾವ ಅಥವಾ ಉದಾರ ಸ್ವಭಾವ ಅಂತಂದ್ ಹೇಳಿ. ಈಗ ತುಂಬಾ ಮೃದುವಾಗಿರ್ತಾರೆ. ಲೀನಿಯಂಟ್ ಅಂತಂದ್ ಹೇಳಿದ್ರೆ ಅವ್ನು ತುಂಬಾ ಮೃದು ಇದಾನ ಅಂತಂದ್ ಹೇಳಿ. ಅದ್ರ ಅಪೋಸಿಟ್ ಏನಂತಂದ್ ಹೇಳ್ತೀವಿ, ಅವ್ನು ಬಹಳ ಸ್ಟ್ರಿಕ್ಟ್ ಇದಾಲೆ ಅಂತಂದ್ ಹೇಳ್ತೀವಲ್ಲ, ಬಹಳ ಸ್ಟ್ರಿಕ್ಟ್ ಸರ್, ಬಹಳ ಸ್ಟ್ರಿಕ್ಟ್ ಇದಾರ ಅಂತಂದ್ ಹೇಳಿ. ಸೊ ಇದ್ರದ್ದು ಅಪೋಸಿಟ್ ವರ್ಡ್ ಏನಾಗತ್ತ ಅಂತಂದ್ ಹೇಳಿದ್ರೆ ಸ್ಟ್ರಿಕ್ಟ್ ಅಂತಂದ್ ಹೇಳಿ ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್. ಇದ್ ನೋಡ್ರಿ ಕ್ವಶನ್, ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಡೆ ಬರುತ್ತೆ. ನನ್ ಕೆಲವೊಂದು ವಿಡಿಯೋಸ್ ಗಳನ್ನ ಇವಾಗ ಅಪ್ಲೋಡ್ ಮಾಡ್ತೀನಿ. ಒಂದೇನಂತಂದ್ ಹೇಳಿದ್ರೆ ಟೆಲಿಗ್ರಾಮ್ ಐತೆ ಸಪರೇಟ್ ಆಗಿ. ಈ ಇವಾಗ ಏನ್ ಹೊಸದಾಗಿ ಏನು ಯೂಟ್ಯೂಬ್ ಓಪನ್ ಮಾಡೇನಿ ಈ ಚಾನಲ್ ಅಲ್ಲಿ. ಇದ್ರಲ್ಲಿ ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್ ಎಕ್ಸಾಮ್ಸ್ ಗಳ ಬಗ್ಗೆ ಆಲ್ ಡೀಟೇಲ್ಸ್ ಎಲ್ಲ ಹಾಕ್ತಿರ್ತೀನಿ. ಎಲ್ರಿಗೂ ಶೇರ್ ಮಾಡ್ಬೇಕು. ಇದು ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ ಆಗಿ. ಬಟ್ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ಬೇಕು, ಆಮೇಲೆ ಸಬ್ಸ್ಕ್ರೈಬ್ ಆಗ್ಬೇಕು. ಈ ವಿಡಿಯೋ 1000 ವ್ಯೂಸ್ ಆಗೋವರೆಗೂ ನಾನ್ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಂಗಿಲ್ಲ. ಯಾವ್ದೇ ವಿಡಿಯೋಸ್ ಆಗಿರ್ಬೋದು ಇಂಡಿಯನ್ ಆರ್ಮಿ ಬಗ್ಗೆ, ವಿಡಿಯೋ 1000 ವ್ಯೂಸ್ ಆಗೋವರೆಗೂ ನೆಕ್ಸ್ಟ್ ನಾನು ಯಾವ್ದೇ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಂಗಿಲ್ಲ. ನೀವು
ನಿಮ್ದು ರೆಸ್ಪಾನ್ಸಿಬಿಲಿಟಿ. ನಾನ್ ಮಾಡಿ ಹಾಕ್ತಿದೀನಿ ಅಂತಂದ್ ಹೇಳಿದ್ರೆ ನೀವ್ ಎಲ್ರಿಗೂ ಶೇರ್ ಮಾಡ್ಬೇಕು, ಇದು ಒಂದು. ಆಮೇಲೆ ಗ್ರೂಪ್ ಒಳಗಡೆ ಏನಂತಂದ್ ಹೇಳಿದ್ರೆ ಸಪರೇಟ್ ಆಗಿ ಇಂಗ್ಲಿಷ್ ಕ್ಲಾಸಸ್ ಗಳನ್ನ ಎಲ್ಲಾ ಮಾಡಕ್ಕಾಗಂಗಿಲ್ಲ. ನಾನು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಬಟ್ ಅದ್ರ ಥಿಯರಿ ಏನಂತಂದ್ ಹೇಳಿದ್ರೆ ನಾನು ಬೇರೆ ವಿಡಿಯೋಸ್ ಗಳನ್ನ ಹಾಕ್ತೀನಿ, ಆಲ್ರೆಡಿ ಮಾಡಿದ್ವಿದಾವ, ಆ ವಿಡಿಯೋಸ್ ಗಳನ್ನ ನೋಡ್ಕೋಬೇಕು. ಈಗ ನೋಡ್ರಿ, ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತಂದ್ ಹೇಳಿದ್ರೆ ಇಲ್ಲಿ ಕಂಜಕ್ಷನ್ಸ್ ಅಂತಂದ್ ಹೇಳಿ ಬರ್ತಾವ. ಇಲ್ಲಿ ಏನಂತಂದ್ ಹೇಳಿದ್ರೆ ಕಂಜಕ್ಷನ್ಸ್, ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ, ಅದನ್ನ ನೋಡ್ಕೋಬೇಕು. ಅದ್ರಲ್ಲಿ ಏನ್ ಹೇಳಿ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೇನಿ. ಇಲ್ಲಿ ನೋಡ್ರಿ, ನೋ ಸೂನರ್ ಅಂತಂದ್ ಹೇಳಿ ಒಂದು ವರ್ಡ್ ಬರುತ್ತೆ ಒಂದ್ ಸೆಂಟೆನ್ಸ್ ಒಳಗಡೆ. ನೋ ಸೂನರ್ ಅಂತಂದ್ರೆ ಇನ್ನೂ ಹಲವಾರು ವರ್ಡ್ಸ್ ಗಳು ಬರ್ತಾವ. ಇಲ್ಲಿ ನೋ ಸೂನರ್ ಅಂತಂದ್ ಹೇಳಿ ಒಂದು ವರ್ಡ್ ಬರುತ್ತೆ. ಇದು ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಸೆಂಟೆನ್ಸ್ ಒಳಗಡೆ ದ್ಯಾನ್ ಅನ್ನೋ ಒಂದು ವರ್ಡ್ ಅನ್ನ ಫಾಲೋ ಮಾಡುತ್ತೆ. ಸಿಂಪಲ್ ಟ್ರಿಕ್ ಏನಂತಂದ್ ಹೇಳಿದ್ರೆ, ನೋ ಸೂನರ್ ಒಂದು ವರ್ಡ್ ಬಂತಂತಂದ್ ಹೇಳಿದ್ರೆ ಇಲ್ಲೇ ಬರ್ಲಿ ಸೆಂಟೆನ್ಸ್ ಒಳಗಡೆ, ಅದು ಆಲ್ವೇಸ್ ಫಾಲೋಡ್ ಬೈ ಏನಂತಂದ್ ಹೇಳಿದ್ರೆ ದ್ಯಾನ್ ಅನ್ನೋ ಒಂದು ವರ್ಡ್. ಇಲ್ಲಿ ನೋಡ್ರಿ, ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿದ ಅಂತಂದ್ ಹೇಳಿದ್ರೆ ಇಲ್ಲಿ ದ್ಯಾನ್ ಅನ್ನೋ ಒಂದು ವರ್ಡ್ ಅನ್ನ ನಾವು ಹಾಕೋಬೇಕಾಗತ್ತೆ. ಕಂಜಕ್ಷನ್ಸ್ ಅಂತಂದ್ ಹೇಳಿ ಬರ್ತಾವ. ನೋ ಸೂನರ್ ಡಿಡ್ ವಿ ಗೋ ಔಟ್ ಆನ್ ದ ರೋಡ್ ದ್ಯಾನ್ ಇಟ್ ಬಿಗ್ಯಾನ್ ಟು ರೇನ್ ಹೆವಿಲಿ. ನನಗೆ ಸೆಂಟೆನ್ಸ್ ಎಲ್ಲ ಇಲ್ಲಿ ಬೇಡ, ಜಸ್ಟ್ ಒಂದು ವರ್ಡ್ ನೋ ಸೂನರ್. ಇಂಥ ವರ್ಡ್ಸ್ ಗಳನ್ನ ಕೇಳ್ತಾನೆ. ಇವೆಲ್ಲ ಏನಂತಂದ್ ಹೇಳಿದ್ರೆ ಕಂಜಕ್ಷನ್ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಸೊ ಆ ವಿಡಿಯೋಸ್ ಗಳನ್ನ ನೋಡ್ಬೇಕು. ನಾನು ವಿಡಿಯೋಸ್ ಗಳನ್ನ ಏನಂತಂದ್ ಹೇಳಿದ್ರೆ ಗ್ರಾಮರ್ ವಿಡಿಯೋಸ್ ಗಳನ್ನ ಹಾಕಿರ್ತೇನೆ, ಬೇರೆ ಚಾನಲ್ ಮಾಡಿ ಹಾಕಿದೀನಿ, ಅವುಗಳನ್ನ ಹಾಕ್ತೀನಿ. ನೆಕ್ಸ್ಟ್ ನೋಡ್ರಿ, ಇದು ಕೂಡ ಏನಂತಂದ್ ಹೇಳಿದ್ರೆ ಇನ್ನೊಂದ್ ಕ್ವಶನ್ ಬಂದೈತೆ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಡೆ. ಇನ್ನೊಂದ್ ಕ್ವಶನ್ ಏನು, ಫಿಲ್ ಇನ್ ದ ಬ್ಲಾಂಕ್ಸ್. ಏನ್ ಹೇಳುತ್ತೆ ಇಲ್ಲಿ, ಹಿ ಶೌಟೆಡ್ ಡ್ಯಾಶ್ ಡ್ಯಾಶ್ ದ ಟಾಪ್ ಆಫ್ ಹಿಸ್ ವಾಯ್ಸ್ ಬಟ್ ನೋ ಬಡಿ ಹರ್ಡ್ ಹಿಮ್ ಅಂತಂದ್ ಐತೆ. ಇಲ್ಲಿ ನೋಡ್ರಿ, ಇದೇನಂತಂದ್ ಹೇಳಿದ್ರೆ ಪ್ರಿಪೋಸಿಷನ್ ಅನ್ನೋ ಒಂದು ಟಾಪಿಕ್ ಅಲ್ಲಿ ಬರುತ್ತೆ. ಇದು ಯಾವ್ದ್ರೊಳಗೆ ಬರುತ್ತೆ, ಪ್ರಿಪೋಸಿಷನ್ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಇಲ್ಲಿ ಕೆಲವೊಂದು ವರ್ಡ್ಸ್ ಗಳು ಬರ್ತಾವ ನೋಡ್ರಿ. ಹಿ ಶೌಟೆಡ್, ಅವ್ನ್ ತುಂಬಾ ಜೋರಾಗಿ ಅಂದ್ರೆ ತುಂಬಾ ಅಂದ್ರೆ ಉತ್ತುಂಗದ ಧ್ವನಿಯನ್ನ ಏನಂತಂದ್ ಹೇಳಿದ್ರೆ ಇಟ್ಕೊಂಡು ಅವನು ಜೋರಾಗಿ ಕೂಗ್ತಾನ. ಬಟ್ ಆದ್ರೆ ನೋ ಬಡಿ ಹರ್ಡ್ ಹಿಮ್, ಯಾರು ಕೇಳಿಸ್ಕೊಳಂಗಿಲ್ಲ ಅಂತಂದ್ ಹೇಳಿ ಹಿಂಗ್ ಕ್ವಶನ್ ಐತೆ. ಉತ್ತುಂಗ ಅಂದ್ರೆ ಮೇಲ್ಗಡೆ ಅಲ್ಲ, ಸೊ ಅದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ ನೋಡ್ರಿ, ಟಾಪ್ ಅಂತ ಕೊಟ್ಟಿದ್ದಾರೆ, ಕೆಳಗಡೆ ಪ್ರಿಪೋಸಿಷನ್ಸ್ ಗಳಿದಾವ. ಈಗ ಟ್ರಿಕ್ ಏನ್ ಹೇಳ್ತೀನಿ ಅಂತಂದ್ ಹೇಳಿದ್ರೆ, ಟಾಪ್ ಅನ್ನೋದು ಅಥವಾ ಬಾಟಮ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ, ಟಾಪ್ ಅಂದ್ರೆ ಮೇಲ್ಗಡೆ, ಬಾಟಮ್ ಅಂತಂದ್ ಹೇಳಿದ್ರೆ ಕೆಳಗಡೆ, ಅದಾದ ನಂತರ ಪೀಕ್ ಅಂತಂದ್ ಹೇಳಿ ಎತ್ತರ ಅಂತಂದ್ ಹೇಳಿ, ಪೀಕ್ ಲೆವೆಲ್ ಅಂತಂದ್ ಹೇಳಿ ತುಂಬಾ ಎತ್ತರ. ಸೊ ಈ ತರ ವರ್ಡ್ಸ್ ಗಳೆಲ್ಲಾದ್ರೂ ಬಂದ್ವು ಅಂತಂದ್ ಹೇಳಿದ್ರ ಅವಾಗ ನಾವು ಏನಂತ ಯೂಸ್ ಮಾಡ್ಬೇಕಂದ್ರೆ ಆಟ್ ಅನ್ನೋದು ಯೂಸ್ ಮಾಡ್ಬೇಕು. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ, ಸೊ ಆಟ್ ಎಂಬ ಉಪಸರ್ಗವನ್ನ ಅಥವಾ ಆಟ್ ಅನ್ನೋ ಒಂದು ವರ್ಡ್ ಅನ್ನ, ಫ್ರೇಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಕ್ಲಿಯರ್? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಆನ್ಸರ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಆಟ್ ಅಂತಂದ್ ಹೇಳಿ ಬರುತ್ತೆ. ಸೊ ಈ ತರ ವರ್ಡ್ಸ್ ಗಳೆಲ್ಲಾದ್ರೂ ಟಾಪ್, ಬಾಟಮ್, ಪೀಕ್ ಅಂತಂದ್ ಹೇಳಿ ಬಂತ್ರ ಆಟ್ ಅನ್ನೋದನ್ನ ಯೂಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಕ್ವಶನ್ ಏನಾಯ್ತು ಅಂತಂದ್ ಹೇಳಿದ್ರೆ ಪ್ರಾಪರ್ ಆಗಿರೋದು ಒಂದು ವರ್ಡ್ ಅಥವಾ ಫ್ರೇಸ್ ಅನ್ನ ನಾವು ಕೊಡ್ಬೇಕು. ಇಲ್ಲಿ ನೋಡ್ರಿ, ದೇ ನೀಡಂಟ್ ವರಿ ಅಂತಂದೈತೆ. ದೇ ನೀಡಂಟ್ ವರಿ, ಇಲ್ಲಿ ನೀಡಂಟ್ ಅಂತಂದ್ ಹೇಳ್ಬೋದಂತಲ್ಲ, ಡೋಂಟ್. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡು ನಾಟ್ ಅಂತಂದ್ ಹೇಳ್ತೀವಿ, ಡೋಂಟ್. ಅದಾದ ನಂತರ ಕೆನಾಟ್ ಅಂತಂದ್ ಹೇಳಿ ಬರುತ್ತೆ, ಕಾಂಟ್. ಈ ತರ ವರ್ಡ್ಸ್ ಗಳೆಲ್ಲಾದ್ರೂ ಬಂದ್ವು ಅಂತಂದ್ ಹೇಳಿದ್ರೆ ಇವೆಲ್ಲ ಏನಂದ್ರೆ ನೆಗೆಟಿವ್ ಮೀನಿಂಗ್ ಅಂತಂದ್ ಹೇಳ್ತೀವಿ, ಅಂದ್ರೆ ನಕಾರಾತ್ಮಕ. ಸೊ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತಂದ್ ಹೇಳ್ತೀವಿ. ಈ ತರ ವರ್ಡ್ಸ್ ಗಳೆಲ್ಲ ಡೋಂಟ್, ಕಾಂಟ್ ಅಂತಂದ್ ಹೇಳಿ ಬಂದು ಅಂದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್. ಇವಾಗ ಮುಂದೆ ಡ್ಯಾಶ್ ಡ್ಯಾಶ್ ಕೊಟ್ಬಿಟ್ಟು ಏನಂತಂದ್ ಹೇಳಿದ್ರೆ ಪ್ರಶ್ನೆಯನ್ನ ಕ್ರಿಯೇಟ್ ಮಾಡಿದಾರ. ಅಂದ್ರೆ ಇಲ್ಲಿ ಏನ್ ಬರ್ಬೇಕು, ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಬರ್ಬೇಕು. ಇಲ್ಲಿ ಏನಂತಂದ್ ಹೇಳಿದ್ರೆ ಪಾಸಿಟಿವ್. ನೋಡ್ರಿ ಟ್ರಿಕ್ ನೋಡ್ರಿ, ಇಂಥ ಕ್ವಶನ್ಸ್ ಗಳನ್ನ ಕೇಳ್ತಾನ. ಇಲ್ಲಿ ನೀಡ್ ಅಂಡ್ ಡೋಂಟ್, ಕಾಂಟು ಅಂತಂದ್ ಹೇಳಿ ಬಂತಂತಂದ್ ಹೇಳಿದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್. ಮುಂದ್ ಹೋಗಿ ಅದನ್ನ ಕ್ವಶನ್ ಮಾಡ್ತಿದ್ದಾನ ಅಂತಂದ್ ಹೇಳಿದ್ರೆ ಇಲ್ಲಿ ಮುಂದ್ಗಡೆ ಏನ್ ಬರ್ಬೇಕು, ಯಾವಾಗ್ಲೂ ಪಾಸಿಟಿವ್ ಬರ್ಬೇಕು. ಕ್ವಶನ್ ಮಾಡಬೇಕಂತಂದ್ ಹೇಳಿದ್ರೆ ಯಾವಾಗ್ಲೂ ಪಾಸಿಟಿವ್ ಬರ್ಬೇಕು. ನೆಗೆಟಿವ್ ದಾಗ ಯಾರು ಕ್ವಶನ್ ಮಾಡಂಗಿಲ್ಲ. ಸೊ ಇಲ್ಲಿ ನೋಡ್ರಿ, ನಾವು ಈಸಿಯಾಗಿ ನೋಡ್ರಿ, ಇಲ್ಲಿ ನೋಡ್ರಿ ಈಸಂಟ್ ಅಂತಂದೈತೆ, ಡಸಂಟ್ ಅಂತಂದೈತೆ, ಡೋಂಟ್ ಅಂತಂದೈತೆ. ಇವೆಲ್ಲ ಏನಂತಂದ್ ಹೇಳಿದ್ರೆ ನೆಗೆಟಿವ್ ಸೆಂಟೆನ್ಸ್ ಗಳು. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಇವುಗಳನ್ನ ಎಲಿಮಿನೇಟ್ ಮಾಡೋದು, ಲಾಸ್ಟ್ ಒಂದೇ ಉಳಿಯುತ್ತೆ. ಈ ತರ ವರ್ಡ್ಸ್ ಗಳು ಇರ್ಲೇಬಾರ್ದು. ಡೋಂಟು, ಕಾಂಟು, ಈಸಂಟ್, ಆಮೇಲೆ ಡಸಂಟ್. ಈ ತರ ನೆಗೆಟಿವ್ ಬಂದು ಕ್ವಶನ್ ಮಾರ್ಕ್ ಮುಂದ್ ಬಂದೈತೆ ಅಂತಂದ್ ಹೇಳಿದ್ರೆ ಆ ಬಿಟ್ಟ ಸ್ಥಳದಲ್ಲಿ ಯಾವಾಗ್ಲೂ ಪಾಸಿಟಿವ್ ಸೆಂಟೆನ್ಸ್ ಬರಬೇಕು. ಅರ್ಥ ಆಗೈತೆ ಎಲ್ಲರಿಗೂ? ಹಂಗಾದ್ರೆ ಇವು ಮೂರು ಕ್ಲಿಯರ್ ಆಗುತ್ತೆ, ಎಲ್ಲಾನು ಎಲಿಮಿನೇಟ್ ಆಗ್ತಾವ, ಲಾಸ್ಟ್ ಒಂದೇ ಉಳಿಯುತ್ತೆ, ನೀಡ್ದೆ ಅಂತಂದ್ ಹೇಳಿ. ಆಮೇಲೆ ಇದು ಫಸ್ಟ್ ಕ್ಲಾಸ್. ಸೊ ಅಷ್ಟೊಂದ್ ಅರ್ಥ ಆಗಂಗಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಂದ್ಸರಿ ರಿಪೀಟ್ ಆಗಿ ನೋಡ್ರಿ. ನಾನು ಏನ್ ಹೇಳಿದೆ ಆ ಟ್ರಿಕ್ಸ್ ಗಳನ್ನ ಅಷ್ಟ ಬರೆದಿಟ್ಕೊಳ್ರಿ. ಸೊ ಉಳಿದದ್ನ ನಾವು ಇನ್ನೂ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಜಾಸ್ತಿ. ಸೊ ಇಲ್ಲಿ ನೋಡ್ರಿ, ಈ ಸೆಂಟೆನ್ಸ್ ಏನೈತೆ ಅಂತಂದ್ ಹೇಳಿದ್ರೆ ಇದು ಕೂಡ ಫಿಲ್ ಇನ್ ದ ಬ್ಲಾಂಕ್ಸ್. ಈ ಸೆಂಟೆನ್ಸ್ ಏನಂತಂದ್ ಹೇಳಿದ್ರೆ ನಾವು ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಫಸ್ಟ್ ಟೈಮ್ ಕೇಳ್ತಿರ್ಬೇಕು ಕೆಲವೊಂದ್ ಜನ. ನಾವ್ ಇಲ್ಲಿ ನೋಡ್ರಿ, ಈಗ ದ ಥಿಂಗ್ ಏನ್ ಹೇಳ್ತೀನಿ ಅಂತಂದ್ ಹೇಳಿದ್ರ ಒಂದ್ ಸೆಂಟೆನ್ಸ್ ಕೊಡೋಣ. ದ ಬಿಲ್ಡರ್ ಬಿಲ್ಟ್ ದ ಹೌಸ್ ಅಂತಂದೈತೆ. ದ ಬಿಲ್ಡರ್ ಬಿಲ್ಟ್ ದ ಹೌಸ್ ಅಂತಂದ್ ಹೇಳಿ. ಹಿಂಗಂದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ,
ಬಿಲ್ಡರ್, ಒಬ್ಬ ಬಿಲ್ಡರ್ ಏನಿದಾನ ಅಂತಂದ್ ಹೇಳಿದ್ರೆ ಒಂದು ಹೌಸ್ ಅನ್ನ ಕಟ್ಟಿದಾನ ಅಂತಂದ್ ಹೇಳಿ ಸಿಂಪಲ್ ಆಗಿ ಇದು ಸಬ್ಜೆಕ್ಟ್. ಅದಾದ ನಂತರ ಕೊನೆಗೆ ಏನಂತಂದ್ ಹೇಳಿದ್ರೆ ಆಬ್ಜೆಕ್ಟ್ ಐತೆ, ಕರ್ತೃ, ಕರ್ಮ, ಆಮೇಲೆ ಬಿಲ್ಟ್ ಅನ್ನೋದು ಏನಂತಂದ್ ಹೇಳಿದ್ರೆ ಕ್ರಿಯಾ ಅಂತಂದ್ ಹೇಳ್ತೀವಿ, ವರ್ಬ್. ಸೊ ಇದು ಸಿಂಪಲ್ ಆಗಿ ಅವ್ ಬಿಲ್ಡರ್ ಇದ್ದಾವ ಕಟ್ಟಿದ ಅಂತಂದ್ ಹೇಳಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕೊಟ್ಟಿದ್ದಾನೆ, ಅದನ್ನ ನಾವು ಆಕ್ಟಿವ್ ವಾಯ್ಸ್ ಅಂತಂದ್ ಹೇಳ್ತೀವಿ. ಆಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅಂತಂದ್ ಹೇಳಿದ್ರೆ ಹೆಂಗ್ ಹೇಳ್ತೀವಿ, ದಿಸ್ ಹೌಸ್ ಬಿಲ್ಟ್ ಬೈ ದಟ್ ಪರ್ಸನ್ ಅಂತಂದ್ ಹೇಳಿ ಉಲ್ಟಾ ಪಲ್ಟಾ ಹೇಳ್ತೀವಲ್ಲ. ಈಗ ಹೆಂಗಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಹೇಳೋದು, ಅವ ನನ್ ಅಳಿಯ ಅಂತಂದ್ ಹೇಳಿ, ಅವ ಏನಪ್ಪಾ ಅಂತಂದ್ ಹೇಳಿದ್ರ ನನ್ನ ಅಳಿಯ ಅಂತಂದ್ ಹೇಳಿ, ಇದೇನು ಡೈರೆಕ್ಟ್ ಆಗೈತೆ, ನನ್ನ ಅಳಿಯ. ಸಿಂಪಲ್ ಆಕ್ಟಿವ್ ವಾಯ್ಸ್ ಅಂತಂದ್ ಹೇಳ್ತೀವಿ. ನಾವು ಉಲ್ಟಾ ಹೇಳ್ದೆ ಇದನ್ನ, ಅವ್ ನನ್ನ ಅಳಿಯ ಅಂತಂದ್ ಹೇಳಲ್ಲ, ನನ್ನ ಮಗಳ ಗಂಡ ಅಂತಂದ್ ಹೇಳೋದು. ಉಲ್ಟಾ ಹೇಳ್ತೀವಲ್ಲ, ಏನು ಸುತ್ತು ಬಳಸಿ ಹೇಳ್ತೀವಲ್ಲ, ಅದನ್ನ ನಾವೇನಂತಂದ್ ಹೇಳಿದ್ರೆ ಪ್ಯಾಸಿವ್ ವಾಯ್ಸ್ ಅಂತಂದ್ ಹೇಳ್ತೀವಿ ಸಿಂಪಲ್ ಆಗಿ. ಸೇಮ್ ಅದೇ ತರ ಇಲ್ಲಿ ಏನಂತಂದ್ ಹೇಳಿದ್ರೆ ಮೋರ್ ದ್ಯಾನ್ ಡಿಕೇಡ್ ಹ್ಯಾಸ್ ಪಾಸ್ಡ್ ಸಿನ್ಸ್ ದಿಸ್ ಹೌಸ್ ವಾಸ್ ಬಿಲ್ಟ್ ಅಂತಂದ್ ಹೇಳಿ ಸಮಥಿಂಗ್ ಹಿಂಗೇನೋ ಹಿಂಗ್ ಬಂದೈತೆ ಸೆಂಟೆನ್ಸ್. ಈ ತರ ಏನಂತಂದ್ ಹೇಳಿದ್ರೆ ಸುತ್ತಿ ಬಳಸಿ ಬಂದೈತಿಲ್ಲ, ಆಬ್ಜೆಕ್ಟ್ ಫಸ್ಟ್ ಬಂದೈತೆ, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ವರ್ಬ್ ಏನೋ ಬಂದೈತೆ. ಈ ತರ ಹಿಂಗೇನಂತಂದ್ ಹೇಳಿ ಕೆಲವೊಂದ್ ಥಿಂಗ್ಸ್ ಗಳು ಬರ್ತವೆ ಸುತ್ತಿ ಬಳಸಿ. ಸೊ ಅದನ್ನ ನೋಡ್ಕೊಂಡ್ ಏನಂದ್ರೆ ನಾವು ಪ್ಯಾಸಿವ್ ವಾಯ್ಸ್ ಅಂತಂದ್ ಹೇಳೋದು. ಡೈರೆಕ್ಟ್ ಆಗಂತೂ ಕೊಟ್ಟಿಲ್ಲ. ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಹೇಳ್ತೀನಿ, ಇವಾಗ ನಾವು ಈ ಸೆಂಟೆನ್ಸ್ ಅನ್ನ ನೋಡಿದ್ವಿ ಅಂತಂದ್ ಹೇಳಿದ್ರೆ ಇದು ಪಾಸ್ಡ್ ಅಂತಂದೈತೆ. ಆಮೇಲೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಚೆಕ್ ಮಾಡ್ಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನೈತಿ, ನಾವ್ ಹೆಂಗ್ ಮಾಡೋದ ಏನ್ ಮಾಡೋದು ನಮ್ಗೆ ಅವೆಲ್ಲ ಬೇಡ. ಹೆಲ್ಪಿಂಗ್ ವರ್ಬ್ ವಾಸ್ ಅಂತಂದೈತೆ. ವಾಸ್ ಅನ್ನೋದೇನಿದು ಪಾಸ್ಟ್ ಟೆನ್ಸ್. ಸೊ ವಾಸ್ ಅನ್ನೋದ್ ಏನಂತಂದ್ ಹೇಳಿದ್ರೆ ಪಾಸ್ಟ್ ಟೆನ್ಸ್. ಈ ತರ ಇತ್ತು ಅಂತಂದ್ ಹೇಳಿದ್ರೆ ನಾವು ಅಲ್ಲಿ ಏನ್ ಯೂಸ್ ಮಾಡ್ಬೇಕು, ನಾವು ಕೂಡ ಏನಂತಂದ್ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಅನ್ನೇ ಯೂಸ್ ಮಾಡ್ಬೇಕಾಗತ್ತ. ಸೊ ಪಾಸ್ಟ್ ಅಲ್ಲಿ ಇರೋದು ಯೂಸ್ ಮಾಡ್ಕೋಬೇಕಲ್ಲ. ಹಂಗಾದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದು ಯಾವ್ದೈತೆ, ಆಮೇಲೆ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ರಿ. ಇವಾಗ ನಾವು ವರ್ಬ್ ಅನ್ನ ಏನಂತಂದ್ ಹೇಳಿದ್ರೆ V1 ಫಾರ್ಮ್, V2 ಫಾರ್ಮ್, ಆಮೇಲೆ V3 ಫಾರ್ಮ್ ಅಂತಂದ್ ಹೇಳ್ತೀವಲ್ಲ. ಈ ಫಾರ್ ಎಕ್ಸಾಂಪಲ್ ಗೋ, ವೆಂಟ್, ಗಾನ್ ಅಂತಂದ್ ಹೇಳ್ತೀವಲ್ಲ, ಈ ರೀತಿಯಾಗಿ. ಸೊ ಈ ತರ ಪ್ಯಾಸಿವ್ ವಾಯ್ಸ್ ಬಂದಿತ್ತು. ಅದಾದ ನಂತರ ಸ್ಟ್ರಿಕ್ ಹೇಳ್ತೀನಿ, ಇಲ್ಲಿ ವಾಸ್ ಅಥವಾ ವೇರ್ ನೋ ಎರಡು ಹೆಲ್ಪಿಂಗ್ ವರ್ಬ್ ಯಾವ್ದಾದ್ರು ಬಂತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಾವು ವರ್ಬ್ ಅನ್ನ V3 ಫಾರ್ಮ್ ಅಲ್ಲಿ ನೋಡ್ಕೋಬೇಕು. ಈಗ ಇಲ್ಲಿ ಏನೈತಿ, ಬಿಲ್ಟ್ ಅನ್ನೋದೈತೆ. ಬಿಲ್ಟ್ ಅನ್ನೋದೇನಂತಂದ್ ಹೇಳಿದ್ರೆ ಸೊ ಯಾವ ಫಾರ್ಮ್ ಅಲ್ಲಿ ಐತಿ ನೋಡ್ರಿ. ಅದಾದ ನಂತರ ಇದ್ರದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ V3 ಫಾರ್ಮ್, ING ಫಾರ್ಮ್ ಇದು ಬರಂಗಿಲ್ಲ. ಇದೇನಂತಂದ್ ಹೇಳಿದ್ರೆ ನಾರ್ಮಲ್ ಫಾರ್ಮ್ ಅಂತಂದ್ ಹೇಳ್ತೀವಿ. ಈಸ್ ಅನ್ನೋದು ಒಂದ್ ಏನೋ ಬಂದೈತೆ, ಇದು ಬರಂಗಿಲ್ಲ. ಅದಾದ ನಂತರ ಬಿಲ್ಟ್ ಅಂತಂದೈತೆ, ಇಲ್ಲಿ ನೋಡ್ರಿ. ಸೊ ಇದು V3 ಫಾರ್ಮ್ ಅಲ್ಲಿ ಬರುತ್ತೆ, ಬಿಲ್ಡ್ ಅಂತಂದ್ ಹೇಳಿ. ಇರೋ ನಾನ್ ಕ್ಲಿಯರ್ ಆಗಿ ಹೇಳ್ಬಿಡ್ತೇನೆ. ಈಗ ಏನಂತಂದ್ ಹೇಳಿದ್ರ ಆ ವರ್ಡ್ ಅನ್ನ ತಗೊಳ್ಳೋಣ, ಇಲ್ಲಿ ಏನ್ ಕೊಟ್ಟಿದಾನಲ್ಲ ಈ ವರ್ಡ್ ಅನ್ನ ತಗೊಳ್ಳೋಣ. V1 ಫಾರ್ಮ್ ಏನಂತಂದ್ ಹೇಳಿದ್ರೆ ಬಿಲ್ಡ್ ಅಂತಂದ್ ಹೇಳಿ ಬರ್ಕೊಟ್ರು, ನಾನ್ ರಾಂಗ್ ಹೇಳ್ದೆ. ಬಿಲ್ಡ್ ಅಲ್ಲಿ ಬರಂಗಿಲ್ಲ, V3 ಫಾರ್ಮ್ ಬಿಲ್ಟ್ ಅಂತಂದ್ ಹೇಳಿ ಬರುತ್ತೆ. V2 ಫಾರ್ಮ್ ಏನಂತಂದ್ ಹೇಳಿದ್ರೆ ಅದು ಕೂಡ ಬಿಲ್ಟ್ ಅಂತಂದ್ ಹೇಳಿ ಬರುತ್ತೆ. ಸೊ V3 ಫಾರ್ಮ್ ಕೂಡ ಏನಂತಂದ್ ಹೇಳಿದ್ರೆ ಬಿಲ್ಟ್ ಅಂತಂದ್ ಹೇಳಿ ಬರುತ್ತೆ. ಸೊ V2 ಮತ್ತು V3 ಫಾರ್ಮ್ ಏನಂತಂದ್ ಹೇಳಿದ್ರೆ ಸೇಮ್ ಬರ್ತವೆ. ಬೇಸ್ ಫಾರ್ಮ್ ಅಥವಾ V1 ಫಾರ್ಮ್ ಏನಂತಂದ್ ಹೇಳಿದ್ರೆ ಬಿಲ್ಡ್ ಅಂತಂದ್ ಹೇಳಿ ಬರುತ್ತೆ. ನಾವ್ ಇಲ್ಲಿ ಏನ್ ಯೂಸ್ ಮಾಡ್ಬೇಕು, V3 ಫಾರ್ಮ್ ಯೂಸ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಏನ್ ಬರುತ್ತೆ, ಬಿಲ್ಟ್ ಅಂತಂದ್ ಹೇಳಿ ಬರುತ್ತೆ. ಸೊ ಸಿಂಪಲ್. ಸೊ ಇಲ್ಲಿ ಏನ್ ಟ್ರಿಕ್ ಏನು ಸರ್, ಇಲ್ಲಿ ಪ್ಯಾಸಿವ್ ವಾಯ್ಸ್ ಬಂದೈತ್ರಿ. ಪ್ಯಾಸಿವ್ ವಾಯ್ಸ್ ಬಂದು ವಾಜು ಅಥವಾ ವೇರ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರ ನಾವು ವರ್ಬ್ ಅನ್ನ ಯಾವ ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೇಕು, V3 ಫಾರ್ಮ್ ಅಲ್ಲಿ ಯೂಸ್ ಮಾಡ್ಬೇಕು. ಅಷ್ಟೇ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ, ಇದು ಕೂಡ ಏನಂತಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಐತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ನಾವು ಜಾಸ್ತಿ ನೋಡ್ಕೋಬೇಕು. ನಿಮಗ್ ನಾನ್ ಏನಂತಂದ್ ಹೇಳಿದ್ರೆ ಕೆಲವೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಆಲ್ರೆಡಿ ಬೇರೆ ಎಕ್ಸಾಮ್ಸ್ ಗಳಿಗೆ ಸಾಲ್ವ್ ಮಾಡಿರೋದ್ನ ನಾನ್ ನಿಮ್ಗೆ ಹಾಕಿರ್ತೇನೆ. ಏನ್ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಜಸ್ಟ್ ನೋಡ್ರಿ, ಆಮೇಲೆ ಟ್ರಿಕ್ಸ್ ಬರ್ದಿಟ್ಕೊಡ್ರಿ ಅಷ್ಟ. ಬೇರೆ ಎಕ್ಸಾಮ್ಸ್ ಇದ್ರೆ ಏನು ಇಂಗ್ಲಿಷ್ ಗ್ರಾಮರ್ ಎಲ್ಲ ಕಡೆ ಸೇಮ್ ಟ್ರಿಕ್ಸ್ ಗಳನ್ನ ಇಲ್ಲೂ ಕೂಡ ಯೂಸ್ ಮಾಡ್ತೀವಿ. ಆ ವಿಡಿಯೋಸ್ ಗಳನ್ನ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಇಂಡಿಯನ್ ಏರ್ ಫೋರ್ಸ್ ಕನ್ನಡ ಅಂತಂದ್ ಹೇಳಿ ಗ್ರೂಪ್ ಐತೆ, ಅದ್ರ ಟೆಲಿಗ್ರಾಮ್ ಗ್ರೂಪ್ ಕೂಡ ಏನಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಆಮೇಲೆ ಕಮೆಂಟ್ ಅಲ್ಲಿ ನಾನು ಲಿಂಕ್ ಅನ್ನ ಕೂಡ ಪಿನ್ ಮಾಡಿರ್ತೀನಿ, ಜಾಯ್ನ್ ಆಗಿರೋದಕ್ಕೆ. ನೋಡ್ರಿ, ಡಿಸ್ಟ್ರಿಬ್ಯೂಟ್ ದ ಸ್ವೀಟ್ಸ್ ಈಕ್ವಲಿ ಡ್ಯಾಶ್ ಡ್ಯಾಶ್ 4 ಚಿಲ್ಡ್ರನ್ ಅಂತಂದೈತೆ. ಏನ್ ಮಾಡ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಸ್ವೀಟ್ ನ ಈಕ್ವಲ್ ಆಗಿ 4 ಚಿಲ್ಡ್ರನ್ ಇದಾರ. ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಸ್ವೀಟ್ಸ್ ಈಕ್ವಲ್ ಆಗಿ 4 ಚಿಲ್ಡ್ರನ್ ಇದಾವ. ಈ ತರ ಏನಂತಂದ್ರೆ ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ಬಟ್ ಅದ್ರ ನಮ್ಗಿಲ್ಲಿ ನಾವು ಪ್ರಾಪರ್ ಆಗಿ ಆನ್ಸರ್ ಅನ್ನ ಗ್ರಾಮ್ಯಾಟಿಕಲ್ ವರ್ಡ್ ಅನ್ನ ನಾವು ನೋಡಿದ್ವಿ ಅಂತಂದ್ ಹೇಳಿದ್ರೆ ಏನ್ ಬರುತ್ತೆ ಆನ್ಸರ್. ಈಗ ನೋಡ್ರಿ, ಬಿಟ್ವೀನ್, ಇನ್ನು, ಅಮಾಂಗು, ಥ್ರೋ ಈ ತರ ಕ್ವಶನ್ಸ್ ಗಳು ಬಂದು ಅಂದ್ರೆ ಇವೆಲ್ಲ ಏನಂದ್ರೆ ಪ್ರಿಪೋಸಿಷನ್ ಅಂತಂದ್ ಹೇಳ್ತೀವಿ. ಇವೆಲ್ಲ ಏನು ಪ್ರಿಪೋಸಿಷನ್ ಅಂತಂದ್ ಹೇಳಿ. ಇವಾಗ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಎರಡಕ್ಕಿಂತ ಹೆಚ್ಚು ಜನ ಇದ್ರು ಅಂತಂದ್ ಹೇಳಿದ್ರ ಇಲ್ಲಿ ಸಿಂಪಲ್ ಆಗೈತೆ. ಇಲ್ಲೇನು ಡಿಸ್ಟ್ರಿಬ್ಯೂಟ್ ಅಂತಂದ್ರೆ ಏನು, ಎಲ್ರಿಗೂ ಹಂಚೋದ್ ಅಂತಂದ್ ಹೇಳಿ. ಸೊ ಈ ತರ ಹಂಚೋದಂತ ಬಂದಾಗ ಈಗ ನೋಡ್ರಿ,
ಇಬ್ಬರು ಜನರ ನಡುವೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಇಬ್ಬರು ಜನ ನಡುವೆ ಏನಾದ್ರು ಈ ತರ ಡಿಸ್ಟ್ರಿಬ್ಯೂಷನ್ ಬಂದು ಹಂಚೋದು ಕೊಡೋದು ಅಥವಾ ಏನಾದ್ರು ಅನ್ಕೊಡ್ರಿ. ಸೊ ಆ ತರ ವರ್ಡ್ ಬಂದು ಇಬ್ಬರ ಜನ ಇದ್ರು ಅಂತಂದ್ ಹೇಳಿದ್ರೆ ಅಲ್ಲಿ ಅವಾಗ ಏನ್ ಯೂಸ್ ಮಾಡ್ಬೇಕು, ಬಿಟ್ವೀನ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ನೋಡ್ರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಇವಾಗ ಏನಾದ್ರು ಕೊಡೋದಾಗಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು, ಈ ತರ ಏನಾದ್ರು ವರ್ಡ್ಸ್ ಗಳು ಬಂದು ಇಬ್ಬರು ಜನ ಅಷ್ಟ ಕೊಟ್ಟಿದ್ರು, ಬಿಟ್ವೀನ್ ಯು ಅಥವಾ ಇನ್ನೊಬ್ಬರ ನಡುವೆ ಅಥವಾ ರಾಮ ಲಕ್ಷ್ಮಣ್ ನಡುವೆ ಈ ತರ ಇಬ್ಬರ ಜನರದ್ದು ಏನಾದ್ರು ಕೊಟ್ರು ಅಂತಂದ್ರೆ, ಟೂ ಪೀಪಲ್ ಕೊಟ್ರು ಅಂದ್ರೆ ಅಲ್ಲಿ ಏನ್ ಬರ್ಬೇಕು, ಬಿಟ್ವೀನ್ ಅಂತಂದ್ ಹೇಳಿ ಬರ್ಬೇಕು. ಸೊ ಎರಡಕ್ಕಿಂತ ಏನಾದ್ರು ಹೆಚ್ಚು ಜನ ಇದ್ರು ಅಂತಂದ್ ಹೇಳಿದ್ರೆ ಅಲ್ಲಿ ನಾವ್ ಏನಂತ ಯೂಸ್ ಮಾಡ್ಬೇಕು, ಯಾವಾಗ್ಲೂ ವರ್ಡ್ ಅಮಾಂಗ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಈ ಟ್ರಿಕ್ ನ ಬರ್ದಿಟ್ಕೊಳ್ರಿ ಸೈಡ್ಗೆ. ಡಿಸ್ಟ್ರಿಬ್ಯೂಟ್ ಕೊಡೋದು ಅಂತ ಏನಾದ್ರು ಬಂತು ಅಂತಂದ್ ಹೇಳಿದ್ರೆ ಜಸ್ಟ್ ಇಲ್ಲಿ ಇಬ್ಬರ ನಡುವೆ ಇತ್ತು ಅಂತಂದ್ ಹೇಳಿದ್ರೆ, ಜಸ್ಟ್ ಎಕ್ಸಾಕ್ಟ್ಲಿ ಇಬ್ಬರ ನಡುವೆ ಇತ್ತು ಅಂದ್ರೆ ಬಿಟ್ವೀನ್ ಅಂತ ಯೂಸ್ ಮಾಡ್ಬೇಕು. ಸೊ ಎರಡಕ್ಕಿಂತ ಹೆಚ್ಚು ಜನ ಇದ್ರು ಅಂತಂದ್ ಹೇಳಿದ್ರೆ ಅಲ್ಲಿ ಏನಂತ ಯೂಸ್ ಮಾಡ್ಬೇಕು, ಅಮಾಂಗ್. ಇಲ್ಲಿ 4 ಜನ ಇದಾರೆ, ಹಂಗಾದ್ರೆ ನಮ್ದು ಆನ್ಸರ್ ಏನಾಗತ್ತೆ, ಡಿಸ್ಟ್ರಿಬ್ಯೂಟ್ ದ ಸ್ವೀಟ್ಸ್ ಈಕ್ವಲಿ ಅಮಾಂಗ್ ದ ಫೋಲ್ಡ್. ಸೊ ಅಮಾಂಗ್ 4 ಚಿಲ್ಡ್ರನ್ ಅಂತಂದ್ ಹೇಳಿ. ಕ್ಲಿಯರ್. ಸೊ ಫಸ್ಟ್ ಕ್ಲಾಸ್ ಐತೆ. ಇವಾಗ ಏನಂತಂದ್ ಹೇಳಿದ್ರೆ ಅಷ್ಟೊಂದು ಅರ್ಥ ಆಗಂಗಿಲ್ಲ. ಒಂದ್ 7-8 ಕ್ಲಾಸ್ ಅದು ಅಂತಂದ್ ಹೇಳಿದ್ರೆ ನೀವು ಕೂಡ ಏನಂದ್ರೆ ಆರಾಮಾಗಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಕ್ ಹಿಡಿತೀರಿ. ಬಟ್ ಆದ್ರೆ ಟ್ರಿಕ್ಸ್ ಗಳನ್ನ ಎಲ್ಲಾನು ಸೈಡ್ ಬರ್ದಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲೇನಂತ ಇದೆ, ಇನ್ ದ ಫಾಲೋವಿಂಗ್ ಕ್ವಶನ್, ಸೊ ಔಟ್ ಆಫ್ ದ 4 ಅಲ್ಟರ್ನೇಟಿವ್ಸ್ ಏನೇನೋ ಅದಾವ, ಅಲ್ಟರ್ನೇಟಿವ್ ವಿಚ್ ಇಸ್ ಬೆಸ್ಟ್ ಸಬ್ಸ್ಟಿಟ್ಯೂಟ್ ಅಂತಂದೈತೆ. ಇಲ್ಲೊಂದ್ ಸೆಂಟೆನ್ಸ್ ಅನ್ನ ಕೊಟ್ಟಿದಾರ. ಈ ಸೆಂಟೆನ್ಸ್ ಏನಂತಂದ್ ಹೇಳಿದ್ರೆ ಒಂದು ವರ್ಡ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಹಂಗಂದ್ರೆ ಏನು ಅಂತಂದ್ರೆ, ದಟ್ ವಿಚ್ ಕೆನಾಟ್ ಬಿ ಡೆಲಿವರ್ಡ್, ಸಾರಿ, ದಟ್ ವಿಚ್ ಕೆನಾಟ್ ಬಿ ಬಿಲೀವ್ಡ್ ಅಂತಂದೈತೆ. ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ, ದಟ್ ವಿಚ್ ಕೆನಾಟ್ ಬಿ ಬಿಲೀವ್ಡ್. ಕೆನಾಟ್ ಬಿ ಬಿಲೀವ್ಡ್ ಅಂತಂದ್ ಹೇಳಿದ್ರೆ ನಂಬಲಾಗದ, ನಂಬಲಾಗದ. ಸೊ ಬಿಲೀವ್ ಅಂತಂದ್ ಹೇಳಿದ್ರೆ ನಂಬೋದು, ಕೆನಾಟ್ ಬಿ ಬಿಲೀವ್ಡ್ ಅಂತಂದ್ ಹೇಳಿದ್ರೆ ನಂಬಲಾಗದ. ಸೊ ಯಾವ್ದನ್ನ ನಾವು ನಂಬಂಗಿಲ್ಲ, ಯಾವ್ದನ್ನ ನಾವು ನಂಬಂಗಿಲ್ಲ ಅಂತದ್ನ ನಾವ್ ಏನಂತ ಕರಿತೀವಿ, ಆಸಮ್ ಅಂತ ಕರಿತೀವಿ. ಅದನ್ನ ನಂಬಂಗಿಲ್ಲ ನಾವ್ ಅಂತಂದ್ ಹೇಳಿದ್ರೆ ಅದನ್ನ ಆಸಮ್ ಅಂತ ಕರಿತೀರಿ, ಕರೆಯಂಗಿಲ್ಲ. ಇನ್ಎಫೆಕ್ಟಿವ್ ಅಂತ ಕರಿತೀರಿ, ಕರೆಯಂಗಿಲ್ಲ. ಕ್ರೆಡಿಬಲ್ ಮತ್ತು ಇನ್ಕ್ರೆಡಿಬಲ್ ಅಂತಂದೈತೆ. ಕ್ರೆಡಿಬಲ್ ಅಂತಂದ್ ಹೇಳಿದ್ರೆ ಅದು ಬರಂಗಿಲ್ಲ, ಬಟ್ ಅದ್ರ ಇನ್ಕ್ರೆಡಿಬಲ್ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಇಲ್ಲ ಆನ್ಸರ್ ಏನಾಗತ್ತ ಅಂತಂದ್ ಹೇಳಿದ್ರೆ ಇನ್ಕ್ರೆಡಿಬಲ್ ಅಂತಂದ್ರೆ. ಇನ್ಕ್ರೆಡಿಬಲ್ ಅಂತಂದ್ ಹೇಳಿದ್ರೆ ನಂಬಲಾಗದ ಸಂಗತಿಯನ್ನ ನಾವು ಇಂಗ್ಲಿಷ್ ನಾಗ ಏನಂತ ಕರಿತೀವಿ ಅಂದ್ರೆ ಇನ್ಕ್ರೆಡಿಬಲ್ ಅಂತ ಕರಿತೀವಿ. ಸಮಥಿಂಗ್ ಇಂಪಾಸಿಬಲ್ ಟು ಬಿಲೀವ್ ಇಸ್ ಕಾಲ್ಡ್ ಇನ್ಕ್ರೆಡಿಬಲ್. ಕ್ಲಿಯರ್. ಸೊ ಇವೆಲ್ಲ ಏನಂತಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರ್ತಾವ. ಹೆಂಗ, ಈಗ 3 ಕಣ್ಣುಳ್ಳವನ್ನ ನಾವು ಏನಂತ ಕರಿತೀವಿ, ಮುಕ್ಕನ್ನ ಅಂತ ಕರಿತೀವಲ್ಲ. ಎಸ್. ಅದಾದ ನಂತರ ಚಕ್ರವನ್ನ ಕೈಯಲ್ಲಿ ಹಿಡಿದವನನ್ನ ನಾವೇನಂತ ಕರಿತೀವಿ, ಚಕ್ರಧಾರಿ ಅಂತ ಕರಿತೀವಿ. ವಿಷ್ಣು ಚಕ್ರಧಾರಿ. ಆತರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಬರ್ತಾವ. ಡಿಸ್ಕಷನ್ ಮಾಡೋಣ ಇನ್ನು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗ್ರಾಮ್ಯಾಟಿಕಲ್ ಎರರ್ ನ ಕಂಡುಹಿಡಿಬೇಕು ಇದರಲ್ಲಿ. ಸೊ ಇಲ್ಲಿ ಒಂದ ವರ್ಡ್ ಐತೆ, ಗ್ರಾಮ್ಯಾಟಿಕಲ್ ಎರರ್. ಇದರಲ್ಲಿ ಯಾವ್ದು ಗ್ರಾಮ್ಯಾಟಿಕಲ್ ಎರರ್, ಆಸ್ಟ್ರೇಲಿಯಾ ಈಸ್ ಒನ್ ಅಂತಂದೈತೆ. ದ ಮೋಸ್ಟ್ ಪ್ರೊಸೆಸಿಂಗ್ ಅಂತಂದ್ ಒಂದ್ ಐತೆ. ಅದಾದ ನಂತರ ಕಂಟ್ರಿ ಇನ್ ಅಂತಂದ್ ಐತೆ. ಆಮೇಲೆ ದ ಸದರ್ನ್ ಹೆಮಿಸ್ಪಿಯರ್ ಅಂತಂದ್ ಹೇಳ್ತೆ. ಇದ್ರಲ್ಲಿ ಏನ್ ರಾಂಗ್ ಐತಿ ಚೆಕ್ ಮಾಡ್ಬೇಕು. ಏನಂತಂದ್ ಹೇಳಿದ್ರೆ ಒನ್ ಆಫ್ ದ ಅಂತಂದ್ ಐತಿ ನೋಡ್ರಿ. ಇಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಂದ್ ಹೇಳ್ತೀವಲ್ಲ. ಸೊ ಆಸ್ಟ್ರೇಲಿಯಾ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರೀ ಪ್ರೊಸೆಸಿಂಗ್ ಕಂಟ್ರಿ ಇನ್ ದ ಸದರ್ನ್ ಹೆಮಿಸ್ಪಿಯರ್ ಅಂತ ನಾವ್ ಹೇಳ್ತೀವಲ್ಲ. ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ ಅಂತಂದ್ ಹಿಂಗ್ ಹೇಳ್ತೀವಲ್ಲ. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಸ್ಟೂಡೆಂಟ್ ಏನಿರ್ತಾರಲ್ಲ, ಎಲ್ಲಾ ಹುಡುಗರು ಹುಡುಗಿಯರ್ ಇರ್ತಾರಲ್ಲ, ಅವ್ರಿಗೆಲ್ಲಾರು ಕಂಪೇರ್ ಮಾಡ್ತೀವಿ. ಅದೇನಿರಂದ್ರೆ ಪ್ಲೂರಲ್ ಇರುತ್ತೆ. ಈಗ ನೋಡ್ರಿ, ಆಸ್ಟ್ರೇಲಿಯಾ ಅನ್ನೋದು ಏನಂತಂದ್ ಹೇಳಿದ್ರೆ ಸದರ್ನ್ ಹೆಮಿಸ್ಪಿಯರ್ ಇರೋ ಎಲ್ಲಾ ಕಂಟ್ರೀಸ್ ಗಳಲ್ಲಿ ಒಂದು ಅಂತಂದ್ ಹೇಳಿ, ಒನ್ ಆಫ್ ದ ಬೆಸ್ಟ್ ಅಂತಂದ್ ಹೇಳಿ. ಸೊ ಇಲ್ಲಿ ಒನ್ ಆಫ್ ದ ಅನ್ನೋ ಒಂದು ವರ್ಡ್ ಬಂದೈತೆ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ನೌನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲೂರಲ್ ಅಲ್ಲಿ ಇರ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಏನ್ ಬರ್ಬೇಕು, ಕಂಟ್ರೀಸ್ ಅಂತಂದ್ ಹೇಳಿ ಬರ್ಬೇಕಾಗತ್ತೆ. ಏನಂತಂದ್ ಹೇಳಿ ಬರ್ಬೇಕಾಗತ್ತೆ, ಆಸ್ಟ್ರೇಲಿಯಾ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರೊಸೆಸಿಂಗ್ ಕಂಟ್ರೀಸ್ ಇನ್ ದ ಸದರ್ನ್ ಹೆಮಿಸ್ಪಿಯರ್. ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ತುಂಬಾ ಕಂಟ್ರೀಸ್ ಇದಾವ, ಅದರಲ್ಲಿ ಇದು ಒನ್ ಆಫ್ ದ ಮೋಸ್ಟ್ ಪ್ರೊಸೆಸಿಂಗ್ ಅಂತಂದ್ ಹೇಳಕ್. ಸೊ ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ಒಂದೇ ಕಂಟ್ರಿ ಇಲ್ಲ, ಕಂಟ್ರೀಸ್ ತುಂಬಾ ಕಂಟ್ರೀಸ್ ಇದಾವ, ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಪ್ರೊಸೆಸಿಂಗ್ ಅಂತಂದ್ ಹೇಳಿ, ಪ್ರೀ ಪ್ರೊಸೆಸಿಂಗ್ ಅಂತಂದ್ ಹೇಳಿ. ಕ್ಲಿಯರ್. ಅಂದ್ರೆ ನಮ್ದು ಇಲ್ಲಿ ಏನಂತಂದ್ ಹೇಳಿದ್ರೆ ಆಪ್ಷನ್ ಸಿ ಗ್ರಾಮ್ಯಾಟಿಕಲಿ ಎರರ್ ಆಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದೇ ತರ ಏನೈತಿ. ಸೊ ಇಲ್ಲೂ ಕೂಡ ಏನಂದ್ರೆ ಗ್ರಾಮ್ಯಾಟಿಕಲ್ ಎರರ್ ನ ಕಂಡುಹಿಡಬೇಕು. ನಾನು ಈ ತರ ಕ್ವಶನ್ಸ್ ಗಳನ್ನು ಕೂಡ ನಾನು ಸಾಲ್ವ್ ಮಾಡಿದೀನಿ. ರೆಫರೆನ್ಸ್ ಗೆ ಅವುಗಳನ್ನ ನೋಡ್ರಿ ಇವಾಗ ಪ್ರಿಪರೇಷನ್ ಮಾಡಕ. ನೆಕ್ಸ್ಟ್ ನಾನು ಸಪರೇಟ್ ಆಗಿ ಡಿಸ್ಕಷನ್ ಮಾಡ್ತೀನಿ ಇದಕ್ಕೂ ಕೂಡ. ಸೊ ನೈದರ್ ಎಲೆನಾ ನಾರ್ ದೇ ಈಸ್ ಗೋಯಿಂಗ್ ಟು ವಿನ್ ದ ಲುಕ್ರೇಟಿವ್ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಅಂತ ಹೇಳಿ ಏನೇನೋ ಕೊಟ್ಟಿದಾನ ಸರ್, ದೇವರನಿಗೂ ಅರ್ಥ ಆಗೋತ್ರಿ. ಬಟ್ ಆದ್ರೆ ಕೆಲವೊಂದ್ ಏನಂದ್ರೆ ಟ್ರಿಕ್ಸ್ ಗಳು ಬರ್ತಾವ. ಹೆಂಗ, ನೈದರ್ ಎಲೆನಾ ಅಂತಂದ್ ಹೇಳಿ ಒಂದೈತಿ, ನಾರ್ ದೇ ಅಂತಂದ್ ಹೇಳಿ ಒಂದು
ಪಾರ್ಟ್ ಮಾಡಿದಾನೆ, ಈಸ್ ಗೋಯಿಂಗ್ ಟು ವಿನ್ ಅಂತಂದೈತೆ, ಆಮೇಲೆ ಉಳಿದ್ ಒಂದೈತೆ. ಇಲ್ಲಿ ಏನ್ ಗ್ರಾಮೆಟಿಕಲ್ ಎರರ್ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ನೈದರ್ ಅಂತಂದೈತೆ, ನಾರ್ ಅಂತಂದೈತೆ, ನೈದರ್ ಅಂಡ್ ನಾರ್ ಅಂತಂದೈತೆ. ಸೊ ಇಲ್ಲಿ ನೈದರ್ ನಾರ್ ಆದ ನಂತರ ಇಲ್ಲೊಂದು ವರ್ಡ್ ಬಂದೈತೆ ನೋಡ್ರಿ, ಈ ವರ್ಡ್ ತುಂಬಾ ಇಂಪಾರ್ಟೆಂಟ್, ದೇ ಅಂತಂದ್ ಹೇಳ್ತೀವಿ. ದೇ ಅಂತಂದ್ ಹೇಳ್ತೀವಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ನಾವು ಸಬ್ಜೆಕ್ಟ್ ಕರ್ತೃ ಅಂತಂದ್ ಹೇಳ್ತೀವಿ. ಆಮೇಲೆ ಗೋಯಿಂಗ್ ಅನ್ನೋದೇನೈತಲ್ಲ, ಇದನ್ನ ನಾವು ಏನಂತ ಕರಿತೀವಿ, ವರ್ಬ್ ಅಂತ ಕರಿತೀವಿ, ಕ್ರಿಯಾ. ಲಾಸ್ಟ್ ಏನೈತಲ್ಲ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆಬ್ಜೆಕ್ಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ಮೊದಲು ವರ್ಬ್ ಅನ್ನ ನಾವು ನೋಡ್ಕೊಳ್ಳೋದು ಹೆಂಗ ಅಂತ ಹೇಳ್ತೀನಿ. ವರ್ಬ್ ಈ ಕಡೆ ಸೈಡ್ ಇರೋದೆಲ್ಲ ಏನಂದ್ರೆ ಆಬ್ಜೆಕ್ಟ್ ಆಗತ್ತ, ವರ್ಬ್ ಈ ಕಡೆ ಸೈಡ್ ಇರೋದಂದ್ರೆ ಸಬ್ಜೆಕ್ಟ್ ಆಗತ್ತ. ಇಲ್ಲಿ ವರ್ಬ್ ಅನ್ನೋದು ಏನಂತಂದ್ ಹೇಳಿದ್ರೆ ಏನಾದ್ರೂ ಒಂದು ಕ್ರಿಯೆ ನಡೀತಾ ಇರಬೇಕು. ಇಲ್ಲಿ ಗೋಯಿಂಗ್ ಅಂತಂದ್ ಹೇಳಿದ್ರೆ ಹೋಗ್ತಿದಾರಲ್ಲ, ಗೋ ಅನ್ನೋದೊಂದು ಕ್ರಿಯೆ ನಡೀತಾ ಐತಲ್ಲ, ಹೋಗು ಅಂತಂದ್ ಹೇಳಿ. ಸೊ ಅದಕ್ಕೋಸ್ಕರ ಅದು ವರ್ಬ್ ಆಗುತ್ತೆ. ವರ್ಬ್ ಈ ಕಡೆ ಇರೋದು ಸಬ್ಜೆಕ್ಟ್, ಈ ಕಡೆ ಇರೋದು ಆಬ್ಜೆಕ್ಟ್. ಸಿಂಪಲ್ ಆಗಿ ಇಲ್ಲಿ ನೈದರು ನಾರು ಅಂತಂದ್ ಹೇಳಿ ಬಂದತ್ತೆ. ಇನ್ನೊಂದ್ ಏನ್ ಬರುತ್ತಂದ್ರೆ ಐದರು ಆಮೇಲೆ ಆರ್ ಅಂತಂದ್ ಹೇಳಿ ಬರುತ್ತೆ. ಐದರ್ ಆದ ನಂತರ ನೆಕ್ಸ್ಟ್ ಇಲ್ಲಿ ಒಳಗ ನಡುವೆ ಏನಾದ್ರು ಬರುತ್ತಾ ಆರ್ ಆದ ನಂತರ ನೆಕ್ಸ್ಟ್ ಸಮಥಿಂಗ್ ಬರುತ್ತೆ. ಇಲ್ಲಿ ನೈದರ್ ಆದ ನಂತರ ಎಲೆನಾ ಅಂತಂದೈತೆ, ನಾರ್ ಆದ ನಂತರ ದೇ ಅನ್ನೋದೊಂದೈತೆ. ಈ ದೇ ಅನ್ನೋದೇನಂತಂದ್ ಹೇಳಿದ್ರೆ ಈ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ನೈದರ್ ನಾರ್ ಬಂದಾಗ, ಐದರ್ ಆರ್ ಬಂದಾಗ ಈ ದೇ ಅಂತಂದ್ ಹೇಳಿದ್ರೆ ನಾವು ಕನ್ನಡ ಮೀನಿಂಗ್ ಏನಂತ ಹೇಳ್ತೀವಿ, ಅವರು ಅಂತಂದ್ ಹೇಳ್ತೀವಿ. ಅವರು ಅನ್ನೋದು ಸಿಂಗುಲರ್ ಅಥವಾ ಪ್ಲೂರಲ್ ಇಲ್ಲಿ. ಸೊ ಸಿಂಗ್ಯುಲರ್ ಅಂತಂದ್ ಹೇಳಿದ್ರೆ ಏಕವಚನ, ಪ್ಲೂರಲ್ ಅಂತಂದ್ ಹೇಳಿದ್ರೆ ಬಹುವಚನ. ಅವ್ರು ಅನ್ನೋದು ಏಕವಚನನೋ ಬಹುವಚನ, ಬಹುವಚನ ಅಲ್ಲ, ಅವರು ತುಂಬಾ ಜನ, ಪ್ಲೂರಲ್ ಅಂತಂದ್ ಹೇಳ್ತೀವಿ. ಪ್ಲೂರಲ್ ಬಂತು ಅಂತಂದ್ ಹೇಳಿದ್ರೆ ಇಲ್ಲಿ ಈಸ್ ಅನ್ನೋದೇನು, ಈಸ್ ಈಸ್ ಅನ್ನೋದೇನಪ್ಪಾ ಇದೆ, ಈಸ್ ಅನ್ನೋದೇನಂತಂದ್ ಹೇಳಿದ್ರೆ ಸರ್ ಸಿಂಗ್ಯುಲರ್ ಯೂಸ್ ಮಾಡೋದು. ಬಟ್ ಆದ್ರೆ ಇಲ್ಲಿ ನೋಡ್ರಿ ದೇ ಅನ್ನೋದು ಪ್ಲೂರಲ್ ಐತಲ್ಲ, ಹಂಗಾದ್ರೆ ನಾವ್ ಏನಂತ ಯೂಸ್ ಮಾಡ್ಬೇಕಲ್ಲಿ, ಆರ್ ಅಂತಂದ್ ಯೂಸ್ ಮಾಡ್ಬೇಕು. ನೈದರ್ ಎಲೆನಾ ನಾರ್ ದೇ ಆರ್ ಗೋಯಿಂಗ್ ಟು ಅಂತಂದ್ ಹೇಳಿ. ಯಾಕಂತಂದ್ ಹೇಳಿದ್ರೆ ದೇ ಅನ್ನೋದ್ ಏನಂತಂದ್ ಹೇಳಿದ್ರೆ ಪ್ಲೂರಲ್ ಐತೆ, ಬಟ್ ಅದ್ರಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಿದಾರೆ. ಹೆಲ್ಪಿಂಗ್ ವರ್ಬ್ ಅನ್ನ ಯಾವ್ದನ್ನ ಯೂಸ್ ಮಾಡ್ಬೇಕು, ಆರ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕಾಗತ್ತ. ಹಂಗಾದ್ರೆ ಯಾವ್ದ್ ರಾಂಗ್ ಆಗತ್ತ, ನಾರ್ ದೇ. ನಾರ್ ದೇಗೆ ಏನೈತಲ್ಲ ಇದಲ್ಲ. ಸೊ ಈಸ್ ಏನೈತಲ್ಲ, ಈ ಈಸ್ ಜಾಗದಾಗ ಏನಂತಂದ್ರೆ ಆರ್ ಬರ್ಬೇಕಿತ್ರಿ. ಅದಕ್ಕೋಸ್ಕರ ಗ್ರಾಮೆಟಿಕಲಿ ಆಪ್ಷನ್ ಸಿ ರಾಂಗ್ ಆಗತ್ತ. ಕ್ಲಿಯರ್, ಅರ್ಥ ಆಯ್ತಾ? ಸಿಂಪಲ್ ಆಗಿ ಇಲ್ಲಿ ಏನಂತಂದ್ ಹೇಳಿದ್ರೆ ಇವಾಗ ಅರ್ಥ ಮಾಡ್ಕೊಡ್ರಿ, ಈಸು ಮತ್ತು ಆರ್ ಅಂತಂದ್ ಹೇಳಿ ಬರ್ತಾವ ಒಂದು ಸೆಂಟೆನ್ಸ್, ಒಂದ್ ಇದ್ರ ಟೆನ್ಸ್ ಒಳಗಡೆ. ಈ ಈಸ್ ಅನ್ನ ನಾವ್ ಎದಕ್ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ಯೂಸ್ ಮಾಡ್ತೀವಿ. ಆರ್ ಅನ್ನ ನಾವ್ ಎದಕ್ ಯೂಸ್ ಮಾಡ್ತೀವಿ ಅಂದ್ರೆ ಪ್ಲೂರಲ್ ಯೂಸ್ ಮಾಡ್ತೀವಿ. ಇಷ್ಟ ನೆನ್ಪಿಕೊಡ್. ನೆಕ್ಸ್ಟ್ ಮತ್ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ ಏನ್ ಕೊಟ್ಟಿದಾರೆ, ಸೆಲೆಕ್ಟ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಅಂತಂದ್ ಹೇಳಿ. ಪ್ಯಾಸಿವ್ ವಾಯ್ಸ್ ನ ನಾವ್ ಇವಾಗ ಕಂಡುಹಿಡಬೇಕು. ಪ್ಯಾಸಿವ್ ಇಲ್ಲಿ ನೋಡ್ರಿ, ಹಿ ರೋಟ್ ಅ ಲೆಟರ್ ಇನ್ ಅ ವರ್ಸ್ ಫಾರ್ಮ್ ಟು ಹೀಸ್ ಫ್ರೆಂಡ್ ಅಂತಂದ್ ಐತೆ. ಇಲ್ಲಿ ಏನೈತಿ, ರೋಟ್ ಅಂತಂದ್ ಐತಲ್ಲ, ಈ ರೋಟ್ ಅನ್ನೋದ್ ಏನಂತಂದ್ ಹೇಳಿದ್ರೆ ರೈಟ್ ವಿ2 ಫಾರ್ಮ್ ಅಪ್ಪ, ವಿ2 ಫಾರ್ಮ್. ಸೊ ರೈಟ್ ಏನಂತಂದ್ ಹೇಳಿದ್ರೆ ವಿ1 ಫಾರ್ಮ್ ಆಗತ್ತ, ರೋಟ್ ಅಂತಂದ್ ಹೇಳಿದ್ರೆ ವಿ2 ಫಾರ್ಮ್ ಆಗುತ್ತೆ. ಅದಾದ ನಂತರ ರಿಟರ್ನ್ ಅಂತಂದ್ ಹೇಳಿದ್ರೆ ವಿ3 ಫಾರ್ಮ್ ಆಗತ್ತೆ. ರೋಟ್ ಅನ್ನೋದೇನಂದ್ರೆ ವಿ2 ಫಾರ್ಮ್ ಅಲ್ಲಿ ಬರುತ್ತೆ, ಇದು ನಾರ್ಮಲ್ ಆಗೈತೆ. ಈ ರೋಟ ಲೆಟರ್ ಅವ್ನು ಲೆಟರ್ ಬರ್ದಿದಾನ ಅಂತಂದ್ರೆ ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಇವಾಗ ನಾವೇನ್ ಮಾಡ್ಬೇಕು, ಪ್ಯಾಸಿವ್ ವಾಯ್ಸ್ ನ ಕಂಡಿಡ್ಬೇಕು. ಪ್ಯಾಸಿವ್ ವಾಯ್ಸ್ ಕಂಡಿಡ್ಬೇಕಂತಂದ್ ಹೇಳಿದ್ರೆ ಏನ್ ಬರ್ಬೇಕು, ಇಲ್ಲಿ ನೋಡ್ರಿ ಒಂದೊಂದಾಗಿ ಏನಂತಂದ್ ಹೇಳಿದ್ರೆ ಚೆಕ್ ಮಾಡ್ರಿ. ಸೊ ಇದು ಆಲ್ರೆಡಿ ಏನಂತಂದ್ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಒಳಗಡೆ ಐತಾ. ಸೊ ಆಲ್ರೆಡಿ ರೋಟ್ ಅಂತಂದ್ ಹೇಳಿದ್ರೆ ಪಾಸ್ಟ್ ಟೆನ್ಸ್, ವಿ2 ಫಾರ್ಮ್ ಅಂತಂದ್ ಹೇಳಿದ್ರೆ ಪಾಸ್ಟ್ ಟೆನ್ಸ್. ಈ ಪಾಸ್ಟ್ ಟೆನ್ಸ್ ಐತಂತಂದ್ ಹೇಳಿದ್ರ ನಾವು ಪ್ಯಾಸಿವೈಸ್ ಮಾಡ್ಬೇಕಂದ್ರೂ ಕೂಡ ನಾವು ಯಾವ್ದ್ರಲ್ಲಿ ಮಾಡ್ಬೇಕು, ಪಾಸ್ಟ್ ಟೆನ್ಸ್ ಅಲ್ಲೇ ಪ್ಯಾಸಿವೈಸ್ ಮಾಡ್ಬೇಕು. ಸಿಂಪಲ್ ಆಗಿ ಅರ್ಥ ಆಗಿ ಹೇಳತ್ತೇನೆ. ಚೇಂಜ್ ನಾವು ಪ್ಯಾಸಿವೈಸ್ ಮಾಡ್ಬೇಕಂದ್ರೆ ಅದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ ಇರ್ಬೇಕು. ಇಲ್ಲಿ ನೋಡ್ರಿ ಹ್ಯಾಸ್ ಅನ್ನೋದೊಂದು ಐತೆ. ಇಲ್ಲಿ ಹ್ಯಾಸ್ ಅನ್ನೋದು ಏನಂತಂದ್ ಹೇಳಿದ್ರೆ ಇದು ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಡಿ ಬರಂಗಿಲ್ಲ. ಈಸು, ಆರು, ಅದಾದ ನಂತರ ಹ್ಯಾವ್, ಆಮೇಲೆ ಹ್ಯಾಸ್, ಇವೆಲ್ಲ ಪ್ರೆಸೆಂಟ್ ಅಲ್ಲಿ ಯೂಸ್ ಮಾಡೋದು, ಬರ್ದಿಟ್ಕೊಡ್ರಿ. ಅದಾದ ನಂತರ ನಾವು ಪಾಸ್ಟ್ ಅಲ್ಲಿ ಯೂಸ್ ಮಾಡುವಂತಹ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವ್ಯಾವು, ಸಿಂಪಲ್ ಆಗಿ ಬರ್ದಿಟ್ಕೊಡ್ರಿ, ವಾಜು ಅಥವಾ ವೇರು. ಸೊ ವಾಜು ವೇರ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ. ಇವಾಗಿನ ಸದ್ಯಕ್ಕೆ ಬರ್ದಿಟ್ಕೊಡ್ರಿ. ಈಗ ಯಾವ್ದೈತೆ, ವಾಜು ವೇರು. ಸೊ ಇಲ್ಲಿ ವಾಜ್ ಅಂತಂದೈತ್ರಿ, ಇಲ್ಲಿ ವಾಜ್ ಅಂತಂದೈತೆ. ಕ್ಲಿಯರ್. ಸೊ ವಾಜ್ ಆದ ನಂತರ ನಾನು ಲಾಸ್ಟ್ ಅಲ್ಲಿ ಹೇಳಿದ್ನಲ್ಲ ಪ್ಯಾಸಿವೈಸ್ ಕಂಡು ಹಿಡಿಯುವಾಗ ವಾಜು, ಅದಾದ ನಂತರ ವೇರ್ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ವರ್ಬ್ ಯಾವ ಫಾರ್ಮಲ್ ಇರ್ಬೇಕು, ವಿ3 ಫಾರ್ಮಲ್ ಇರ್ಬೇಕು ಅಂತಂದ್ ಹೇಳಿ. ಸೊ ಹಂಗಾದ್ರ ರೈಟ್ ವಿ3 ಫಾರ್ಮ್ ಅಂತಂದ್ ಹೇಳಿದ್ರೆ ನಾವೇನಂತ ಕರಿತೀವಿ, ರಿಟರ್ನ್ ಅಂತಂದ್ ಹೇಳ್ತೀವಿ. ಸೊ ವಾಜ್ ಆದ ನಂತರ ರಿಟರ್ನ್ ಅಂತಂದ್ ಐತಾ, ಎಲ್ಲೈತ್ ನೋಡ್ರಿ, ಸಿಂಪಲ್. ವಾಜ್ ಆದ ನಂತರ ಏನೋ, ವಾಜ್ ಅಥವಾ ವೇರ್ ಆದ ನಂತರ ಏನ್ ಬರ್ಬೇಕು, ವಿ3 ಫಾರ್ಮ್ ಬರ್ಬೇಕು. ಬಟ್ ಇಲ್ಲಿ ನಡು ಇಲ್ಲೊಂದು ಎಕ್ಸ್ಟ್ರಾ ಏನೋ ಬಂದೈತೆ, ಇದು ಬರಂಗಿಲ್ಲ. ಹಂಗಾದ್ರೆ ಆಪ್ಷನ್ ಸಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಸೊ ಇನ್ನೂ ಒಂದ್ 5-6 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಿಮ್ಗೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಅರ್ಥ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ನೆಕ್ಸ್ಟ್ ಕ್ವಶನ್ ಏನೈತೆ,
ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಇಂಡೈರೆಕ್ಟ್ ಫಾರ್ಮ್ ಅಲ್ಲಿ ಬರಿಬೇಕು ಅಂತಂದ್ ಹೇಳಿದಾನ. ಈ ತರ ಕೊಟ್ಟಿರ್ತಾನೆ, ಹಿ ಸೇಡು, ಅಂದ್ರೆ ಈ ತರ ವರ್ಡ್ಸ್ ಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಅನ್ನ ಅಲ್ಪ ವಿರಾಮ ಕೊಟ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಆ ಈ ರೀತಿಯಾಗಿ ಸೆಂಟೆನ್ಸ್ ಅನ್ನ ಕೊಡ್ತಾನ. ಆಮೇಲೆ ಇಂಡೈರೆಕ್ಟ್ ಅಲ್ಲಿ ಬರಿ ಅಂತಂದ್ ಹೇಳ್ತಾನೆ. ಈಗ ಏನೈತಿ, ಹಿ ಸೇಡ್ ಹರಿ ಐ ಹ್ಯಾವ್ ಓನ್ ದ ಮ್ಯಾಚ್ ಅಂತಂದ್ ಹೇಳಿ, ಓ ಒಂಥರ ಫುಲ್ ಖುಷಿಯಾಗಿ ಅಂತಂದ್ ಹೇಳಿದ್ರೆ ಹೇಳ್ತಿದ್ದಾನೆ, ಸೊ ನಾನ್ ಮ್ಯಾಚ್ ಗೆದ್ದೆ ಅಂತಂದ್ ಹೇಳಿ. ನಾವು ಸಿಂಪಲ್ ಆಗಿ ಹೆಂಗ್ ಹೇಳ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಐತಿ, ಇಂಡೈರೆಕ್ಟ್ ಆಗಿ ಹೆಂಗ್ ಹೇಳ್ಬೇಕಂದ್ರ, ಈಗ ಇಬ್ಬರು ಜನ ಅದೇರಿ. ಇವ ಏನಪ್ಪಾ ಅಂತಂದ್ ಹೇಳಿದ್ರೆ ಇವ್ ಗೆದ್ದಿದ, ಇವಾಗ ವಿನ್ ಆಗಿದ. ಇವಾಗ ನಾವ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರ, ನಾವ್ ನಿಂತ್ಕೊಂಡು ಹಿ ಸೇಡ್ ಅವ್ನ್ ಹೇಳ್ದ ಏನಂತಂದ್ ಹೇಳಿದ್ರ, ಅವ ಐ ಅಂತಂದ್ ಹೇಳಿದ್ರ ನಾನ ಮ್ಯಾಚ್ ಅಲ್ಲಿ ಗೆದ್ದೆ ಅಂತಂದ್ ಹೇಳಿ. ನಾವೇನಂತಂದ್ರೆ ಡಿಸ್ಕಷನ್ ಮಾಡುವಾಗ ನಾ ಏನ್ ಹೇಳ್ತಾನೆ ಅಂತಂದ್ ಹೇಳಿದ್ರ ಇವನ್ ಬಗ್ಗೆ, ಸೊ ಅವ್ ಹೇಳ್ದ ಹಿ ಸೇಡ್, ಸೊ ನಾನ್ ಮ್ಯಾಚ್ ಅಲ್ಲಿ ಗೆದ್ದೆ ಅಂತಂದ್ ಹೇಳಿ. ಸೊ ಇದೇನಂತಂದ್ ಹೇಳಿದ್ರ ಜಸ್ಟ್ ಆಗೈತಿ, ಇದು ಜಸ್ಟ್ ಆಗೈತೆ. ಬಟ್ ಆದ್ರ 1 ಅವರ್ ಆದ ನಂತರ ಇನ್ನೊಬ್ಬಗ್ ನಾ ಬ್ಯಾರದವಂಗ್ ಹೇಳ್ಬೇಕು. 1 ಅವರ್ ಆದ ನಂತರ ಇನ್ನೊಬ್ಬಗ್ ಬ್ಯಾರದವ್ ಹೇಳ್ಬೇಕು. ಏನಂತ ಹೇಳ್ತೀರಿ, ಅವ್ ಹೇಳ್ದ ಅವ್ ಮ್ಯಾಚ್ ದಾಗ ಗೆದ್ದಿದ ಅಂತಂದ್ ಹೇಳಿ. ಸಿಂಪಲ್ ಅಲ್ಲ. ನಾ ನೀನು ಅವ್ ಇಲ್ದಾಗ ಏನಂತಂದ್ ಹೇಳಿದ್ರೆ ಬ್ಯಾರದವ್ರಿಗೆ ಹೇಳ್ಬೇಕಂತಂದ್ ಹೇಳಿದ್ರ, ಸೊ ಅವ್ ಹೇಳ್ದ ನಾ ಮ್ಯಾಚ್ ದಾಗ ಗೆದ್ದಿದ್ದೇನೆ ಅಂತಂದ್ ಹೇಳಿದ್ರೆ ರಾಂಗ್ ಆಗತ್ತಲ್ಲ. ಇಲ್ಲಿ ಆಗಿದ್ದ ಡಿಸ್ಕಷನ್ ಇವ್ ಹೇಳ್ದ್ ನಿನಗ, ಅವ್ ಹೇಳ್ದ ಮ್ಯಾಚ್ ಅಲ್ಲಿ ಗೆದ್ದ ಅಂತಂದ್ ಹೇಳಿ, ಜಸ್ಟ್ ನೀ ಅವನ್ ಮುಂದನ ನೀ ಹೇಳತ್ತಿ, ಇವಾಗ ಜಸ್ಟ್ ಆಗಿರೋದು. ಬಟ್ ಅದ್ರದ ಅವ್ ಇಲ್ದಾಗ ನೀನ್ ಲೇಟರ್ ಆಮೇಲೆ ಹೇಳ್ಬೇಕಂತಂದ್ರೆ ಏನ್ ಹೇಳ್ಬೇಕ, ಅವ್ ಹೇಳ್ದ ಅವ ಮ್ಯಾಚ್ ನಾಗ ಗೆದ್ದಿದ ಅಂತಂದ್ ಹೇಳಿ. ಸೊ ಅಲ್ಲಿ ಏನ್ ಬಂತಂತಂದ್ ಹೇಳಿದಲ್ಲ, ಐ ಬದ್ಲಾಗಿ ಏನಂತಂದ್ ಹೇಳಿದ್ರೆ ಹಿ ಅಂತಂದ್ ಹೇಳಿ ಬರುತ್ತೆ. ಸೊ ಇಲ್ಲಿ ಐ ಬದ್ಲಾಗಿ ಏನಂತಂದ್ ಹೇಳಿದ್ರೆ ಏನ್ ಬರ್ಬೇಕು, ಹಿ ಅಂತಂದ್ ಹೇಳಿ ಬರ್ಬೇಕು. ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಹಿ ಅಂತಂದ್ ಐತೆ. ಕ್ಲಿಯರ್. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕಾಗತ್ತ. ಅದಾದ ನಂತರ ಇಲ್ಲಿ ಹ್ಯಾವ್ ಅಂತಂದೈತೆ, ಸೊ ಜಸ್ಟ್ ಆಗಿದ್ದು. ಬಟ್ ಆದ್ರೆ ಇಲ್ಲಿ ನೀ ಆಮೇಲೆ ಏನ್ ಹೇಳ್ತಿ, ಆಲ್ರೆಡಿ ಮುಗಿದು ಹೋಗಿರೋದು ಹೇಳ್ಬೇಕಂತಂದ್ರೆ ಏನಂತ ಯೂಸ್ ಮಾಡ್ಬೇಕು, ಹ್ಯಾಡ್ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಏನಂತ ಯೂಸ್ ಮಾಡ್ಬೇಕು, ಹ್ಯಾವ್ದ್ ಇದ್ದದ್ದು ಏನಂತಂದ್ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಒಳಗೆ ಹ್ಯಾಡ್ ಆಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ವುಡ್ ಐತಿ, ಇಲ್ಲಿ ಹ್ಯಾವ್ ಐತಿ. ಸೊ ಇವೆರಡು ಬರಂಗಿಲ್ಲ. ಸೊ ಬಂದ್ರೆ ಏನೇನಂತಂದ್ ಹೇಳಿದ್ರೆ ಎ ಮತ್ತು ಬಿ ಒಳಗಡೆ ಬರ್ಬೇಕು. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ಒಂದು ವರ್ಡ್ ಐತಿ ನೋಡ್ರಿ. ಸೊ ಇದೇನಂತಂದ್ ಹೇಳಿದ್ರೆ ನೀವ್ ಹೆಂಗ್ ಪ್ರೊನೌನ್ಸ್ ಮಾಡ್ರಿ. ಇದೇನಪ್ಪಾ ಅಂತಂದ್ರೆ ತುಂಬಾ ಖುಷಿಯಿಂದ ಏನಂತಂದ್ ಹೇಳಿದ್ರೆ ಜೋರಾಗಿ ಹೇಳ್ದ, ತುಂಬಾ ಖುಷಿಯಿಂದ ಜೋರಾಗಿ ಹೇಳ್ದ ಅಂತಂದ್ ಹೇಳಿ ತುಂಬಾ ಖುಷಿ ಫೀಲಿಂಗ್ ವ್ಯಕ್ತ ಆಗೈತಲ್ಲ. ಸೊ ಇದ್ರ ಬದಲಾಗಿ ನಾವ್ ಏನಂತ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಎಕ್ಸ್ಕ್ಲೇಮ್ಡ್ ವಿತ್, ಆಲ್ರೆಡಿ ಯೂಸ್ ಮಾಡಿದ ನಮ್ಗ್ ಗೊತ್ತೈತೆ. ಇದು ಏನಂತಂದ್ ಹೇಳಿದ್ರೆ ಎಕ್ಸ್ಕ್ಲೇಮ್ಡ್ ವಿತ್ ಅಂತಂದ್ ಹೇಳಿ, ಸಿಂಪಲ್ ಆಗಿ ಎಕ್ಸ್ಕ್ಲೇಮ್ಡ್ ವಿತ್ ಗ್ರೇಟ್ ಜಾಯ್ ಅಂತಂದ್ ಹೇಳಿ. ಸೊ ಇದೇನಂತಂದ್ ಹೇಳಿದ್ರೆ ಖುಷಿ ವಿಷಯ ಅಲ್ಲ. ಸೊ ಅದು ಏನಂತಂದ್ ಹೇಳಿದ್ರೆ ನಾವು ಗ್ರೇಟ್ ಜಾಯ್ ಅಂತಂದೇ ಯೂಸ್ ಮಾಡೋಕ್. ಸಾರೋ ಅಂತಂದ್ ಹೇಳಿದ್ರೆ ಏನಂತ ಆಗತ್ತ, ಅದು ದುಃಖ ಆಗತ್ತ. ಸಾರೋ ಅಂತಂದ್ ಹೇಳಿದ್ರೆ ದುಃಖ, ಜಾಯ್ ಅಂತಂದ್ ಹೇಳಿದ್ರೆ ಖುಷಿ ಅಂತಂದ್ ಹೇಳಿ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡಿ ಯೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗ್ತೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆರ್ಡರ್ ಅಲ್ಲಿ ಬರೀಬೇಕು, ಸರಿಯಾದ ಕ್ರಮದಲ್ಲಿ. ಜಂಬಲ್ಡ್ ಸೆಂಟೆನ್ಸ್ ಹೆಂಗ್ ಬೇಕಾದಂಗ್ ಕೊಟ್ಟಿರ್ತಾನೆ, ಅದನ್ನ ನಾವು ಕರೆಕ್ಟ್ ಆರ್ಡರ್ ಅಲ್ಲಿ ಬರಿಬೇಕು ಅಂತಂದ್ ಹೇಳಿ. ನೋಡ್ರಿ, ಸೊ ಐ ಹ್ಯಾಡ್ to try this place out. So serves of the best Dutch apple. So in all the, so Utrecht. This is magnificent. So simple agi. This is a magnificent restaurant right here. ಅದಾದ ನಂತರ ಐ ಲವ್ ಡಚ್ ಆಪಲ್ ಪಿ ಅಂತಂದ್ ಹೇಳಿ. ಇದೇನೋ ಒಂಥರ ಏನಂದ್ರ ಫುಡ್ ಬಗ್ಗೆ ಏನೋ ನಡೆದೈತೆ. ಸೊ ನೀವ್ ಹೆಂಗ್ ಓದ್ತೀರಿ, ನಾನು ಹಂಗ ಓದಾಕತ್ತೇನಿ, ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಟ್ರೈ ಮಾಡಕತ್ತೇನಿ. ಸಿಂಪಲ್ ಆಗಿ ಕೆಲವೊಂದು ವರ್ಡ್ಸ್ ಗಳನ್ನ ಕೊಟ್ಟಿದ್ದಾನ, ಸೆಂಟೆನ್ಸ್ ಕೊಟ್ಟಿದ್ದಾನ, ಅವುಗಳನ್ನ ಯಾವ ರೀತಿಯಾಗಿ ನಾವು ಜಂಬಲ್ ಆಗಿ ಅಂದ್ರೆ ಕೊಟ್ಟಿರ್ತಾನ, ಅದನ್ನ ಅನುಕ್ರಮವಾಗಿ ಹೆಂಗ್ ಬರಿಬೇಕು ಅಂತಂದ್ ಹೇಳಿ. ಸೊ ಯಾವಾಗ್ಲೂ ನೋಡ್ಕೊಳ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ಇಂಟ್ರೊಡಕ್ಷನ್ ಯಾವಾಗ್ಲೂ ಮೊದ್ಲಿರ್ಬೇಕು. ಅದಾದ ನಂತರ ಲಾಸ್ಟ್ ಗೆ ಏನಂತಂದ್ ಹೇಳಿದ್ರೆ ಕನ್ಕ್ಲೂಷನ್ ಇರಬೇಕು. ಸೊ ಇಲ್ಲಿ ಇಂಟ್ರೊಡಕ್ಷನ್ ಫಸ್ಟ್ ಇರಬೇಕು, ಕನ್ಕ್ಲೂಷನ್ ಲಾಸ್ಟ್ ಇರಬೇಕು. ಇವು ಎರಡು ನೋಡ್ಕೋಬೇಕು. ಸರ್ ನಾವು ನಮ್ಗ ನೆಟ್ ಓದಾಕ್ ಬರಂಗಿಲ್ಲ, ಇದಿಲ್ಲಿ ಇಂಟ್ರೊಡಕ್ಷನ್ ಯಾವ್ದ, ಅದಾದ ನಂತರ ಕನ್ಕ್ಲೂಷನ್ ಯಾವ್ದು, ಹೆಂಗ್ ಗೊತ್ತಾಗೋದ್ರಿ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಸೊ ಐ ಹ್ಯಾಡ್ ಟು ಟ್ರೈ ದಿಸ್ ಪ್ಲೇಸ್ ಔಟ್ ಅಂತಂದೈತೆ. ಎಲ್ಲಾ ಕೇಳಿದ ನಂತರ, ಈಗೇನೋ ಫುಡ್ ಬಗ್ಗೆ ಕೇಳಿದ ನಂತರ ಇಲ್ಲ ನನ್ ಎಲ್ಲಾ ಏನಂತಂದ್ ಹೇಳ ತಾಜ್ ಮಹಲ್ ಬಗ್ಗೆ ಕೇಳ್ತೀರಿ, ಅವೇನೋ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾನ. ಅವಾಗ ಲಾಸ್ಟ್ ಗೆ ನೀವ್ ಏನಂತ ಹೇಳ್ತೀರಿ, ಪಕ್ಕ ಅಲ್ಲಿ ಹೋಗಿ ಬರಬೇಕು. ಸೊ ಅಂತಾರಲ್ಲ, ಪಕ್ಕ ಆ ಪಾರ್ಕಿಗೆ ಮಾತ್ರ ಹೋಗಿ ಬರಬೇಕು. ಅವೆಲ್ಲ ಏನಂತಂದ್ರ ಆ ಪಾರ್ಕ್ ದಾಗ ಬಾಳ ಜನ ಬರ್ತಾರ, ಹುಡುಗಿರ್ ಬರ್ತಾರ ಹಂಗ ಹೇಳಿದ ತಕ್ಷಣ ಲಾಸ್ಟ್ ನಿನ್ ನಿರ್ಧಾರ ಕನ್ಕ್ಲೂಷನ್ ಆಗಿರುತ್ತೆ, ಪಕ್ಕ ನಾನು ಅಲ್ಲಿ ಹೋಗಿ ಬರಬೇಕಂತಂದ್ ಹೇಳಲ್ಲ. ಸೊ ಅದ ಸೇಮ್ ನಾವು ಇವಾಗ ಫುಡ್ ಬಂತಂತಂದ್ ಹೇಳಿದ್ರೆ ಐ ಹ್ಯಾಡ್ ಟು ಟ್ರೈ ದಿಸ್ ಪ್ಲೇಸ್, ನಾವ್ ಹೋಗಬೇಕು, ಅಲ್ಲಿ ತಿನ್ನಬೇಕಂತಂದ್ ಹೇಳಿ.
ಸೊ ಈ ತರ ಒಂದ್ ಕನ್ಕ್ಲೂಷನ್ ಬಂದೈತಲ್ಲ, ಇದು ಯಾವಾಗ್ಲೂ ಏನಂತಂದ್ ಹೇಳಿದ್ರ ಲಾಸ್ಟ್ ಇರುತ್ತೆ. ಕನ್ಕ್ಲೂಷನ್ ಬಂದೈತೆ ಅದು ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಲಾಸ್ಟ್ ಇರುತ್ತೆ, ಸಿಂಪಲ್. ಸೊ ಇಲ್ಲಿ ಏನಂತಂದ್ ಹೇಳಿದ್ರ ಈ ಆಪ್ಷನ್ ಹೋಯ್ತು, ಈ ಎರಡರಲ್ಲಿ ಆಪ್ಷನ್ ಒಳಗಡೆ ಬರುತ್ತೆ. ಅಂಡ್ ಇಲ್ಲಿ ನೋಡ್ರಿ ಇನ್ನೇನೈತೆ, ಇಲ್ಲಿ ಆಪ್ಷನ್ ಡಿ ಐತಿ, ಇಲ್ಲಿ ಆಪ್ಷನ್ ಸಿ ಐತೆ. ಇದ್ರಲ್ಲಿ ಇಂಟ್ರೊಡಕ್ಷನ್ ಯಾವ್ದಾದ್ರು ಒಂದಾಗಿರುತ್ತೆ. ಇಲ್ಲಿ ನೋಡ್ರಿ ಅಂಡ್ ಐ ಲವ್ ಟಚ್ ಅಂತಂದೈತೆ, ನನಗ ಅದೆಲ್ಲ ಬೇಡ. ಅಂಡ್ ಅಂತಂದೈತೆ, ಅಂಡ್ ಅಂತಂದ್ ಹೇಳಿದ್ರ ಮತ್ತು ಅಂತಂದ್ ಹೇಳಿ, ಅಂಡ್ ಅಂತಂದ್ ಹೇಳಿದ್ರ ಮತ್ತು ಅಂತಂದ್ ಹೇಳಿ. ಹಂಗಾದ್ರ ಇದು ಫಸ್ಟ್ ಸೆಂಟೆನ್ಸ್ ಬರುತ್ತೆ. ಸೊ ಐ ಲವ್ ಅಂತಂದ್ ಹೇಳಿ ಡೈರೆಕ್ಟ್ ಆಗಿ ಬಂದಿತ್ತು ಅಂತಂದ್ ಹೇಳಿದ್ರೆ ಓಕೆ, ಇದು ಸ್ಟಾರ್ಟಿಂಗ್ ರೀ, ಸೆಂಟೆನ್ಸ್ ಸ್ಟಾರ್ಟಿಂಗ್ ಅರ್ಥ ಆಯ್ತಾ. ಐ ಲವ್ ಅಂತಂದ್ ಹೇಳಿ ಬಂದಿತ್ತು ಅಂತಂದ್ ಹೇಳಿದ್ರೆ ಇದು ಸೆಂಟೆನ್ಸ್ ಸ್ಟಾರ್ಟಿಂಗ್ ರೀ. ಸೊ ಓಕೆ, ಇದು ಆಪ್ಷನ್ ಡಿ ಬರ್ಬೋದು ಅಂತಂದ್ ಹೇಳ್ಬೋದು. ಬಟ್ ಅದ್ರ ಅಂಡ್ ಅಂತಂದ್ ಹೇಳಿ ಬಂದೈತ ಅಥವಾ ಆರ್ ಅಂತಂದ್ ಹೇಳಿ ಬಂದಿರುತ್ತ, ಹಂಗಾದ್ರ ಈ ಸೆಂಟೆನ್ಸ್ ಏನಂತಂದ್ ಹೇಳಿದ್ರೆ ಎಲ್ಲೋ ಮಿಡಲ್ ಬರ್ಬೇಕು. ಸೊ ಇನ್ನೊಂದು ಸೆಂಟೆನ್ಸ್ ಜೊತೆಗೆ ಅದು ಏನಂತಂದ್ ಹೇಳಿದ್ರೆ ಏನಾಗಿರುತ್ತ, ಅಟ್ಯಾಚ್ ಆಗಿರುತ್ತಲ್ಲ. ಸೇಮ್ ಅದೇ ತರ ಇಲ್ಲಿ ಸೋ ಅಂತಂದ್ ಹೇಳಿ ಬಂದೈತಿ ನೋಡ್ರಿ. ಇದು ಕೂಡ ವರ್ಡ್ ಫಸ್ಟ್ ಬರಂಗಿಲ್ಲ, ಮೊದಲ ಸೋ ಅಂತಂದ್ ಹೇಳಂಗಿಲ್ಲ ನಾವು ಯಾವ್ದಕ್ಕೂ. ಸೊ ಅದು ಕೂಡ ಅದ್ರ ಹಿಂದೆ ಏನಂತಂದ್ ಹೇಳಿದ್ರೆ ಯಾವ್ದೋ ಸೆಂಟೆನ್ಸ್ ಇರುತ್ತೆ, ಆಮೇಲೆ ಸೋ ಅಂತಂದ್ ಹೇಳಿದಾನ. ಇಲ್ಲಿ ಯಾವ್ದೋ ಹಿಂದೆ ಸೆಂಟೆನ್ಸ್ ಇರುತ್ತೆ, ಆಮೇಲೆ ಅಂಡ್ ಆರ್ ಅಂತಂದ್ ಹೇಳಿ ಯೂಸ್ ಮಾಡಿದಾರ. ಹಂಗಾದ್ರ ಇಲ್ಲಿ ಏನ್ ಬರುತ್ತ, ಸೊ ಇದು ಬರುತ್ತ ಆಪ್ಷನ್ ಸಿ. ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ದಿಸ್ ಈಸ್ ಅಂತಂದ್ ಐತಲ್ಲ. ಸೊ ಇದೇನಂತಂದ್ ಹೇಳಿದ್ರೆ ಫಸ್ಟ್ ಬರುತ್ತೆ. ಕ್ಲಿಯರ್ ನಾನ್ ಹೆಂಗೆ ಎಲಿಮಿನೇಟ್ ಮಾಡ್ಕೊಂಡೆ ಅಂತಂದ್ ಹೇಳಿ. ಅದಾದ ನಂತರ ಸೆಂಟೆನ್ಸ್ ಫಸ್ಟ್ ಲೆಟರ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಕ್ಯಾಪಿಟಲ್ ಇರಬೇಕು. ಓಕೆ, ಅದಾದ ನಂತರ ಇಲ್ಲಿ ಆಪ್ಷನ್ ಬಿ ನೋಡ್ರಿ, ಇಲ್ಲಿ ಸೆಂಟೆನ್ಸ್ ಫಸ್ಟ್ ಲೆಟರ್ ಏನಂತಂದ್ ಹೇಳಿದ್ರೆ ಕ್ಯಾಪಿಟಲ್ ಇಲ್ಲ. ಹಂಗಾದ್ರೆ ಇದು ಯಾವಾಗ್ಲೂ ಫಸ್ಟ್ ಬರೋದಿಲ್ಲ, ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಫಸ್ಟ್ ಬರಂಗಿಲ್ಲ, ಎಲ್ಲೋ ಮಿಡಲ್ ಬರ್ಬೇಕು. ಅರ್ಥ ಆಯ್ತಾ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಕ್ಯಾಪಿಟಲ್ ಇಲ್ಲ, ಸೊ ಮಿಡಲ್ ಎಲ್ಲಾದ್ರೂ ಬರ್ಬೇಕು. ಆಮೇಲೆ ನೆಕ್ಸ್ಟ್ ಅಂಡ್ ಆರು ಸೋ ಅಂತಂದ್ ಹೇಳಿ ಬಂದಿದಾವ ಅಂತಂದ್ ಹೇಳಿದ್ರೆ ಅವು ಕೂಡ ಏನಂತಂದ್ ಹೇಳಿದ್ರೆ ಅದ್ರ ಹಿಂದ್ಗಡೆ ಯಾವ್ದಾದ್ರು ಒಂದ್ ಸೆಂಟೆನ್ಸ್ ಅನ್ನ ಹೊಂದೇ ಇರ್ತಾವು ಅಂತಂದ್ ಹೇಳಿ. ಹಂಗಾದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಸಿ ಫಸ್ಟ್ ಬರುತ್ತ, ಆಮೇಲೆ ಬಿ ಬರುತ್ತ, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿ ಬರುತ್ತೆ, ಎ ಬರುತ್ತೆ. ಇಷ್ಟ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಕಂಡುಹಿಡಿಬೇಕು. ಅದು ಏನೋ ಗೊತ್ತಿಲ್ಲ ನಮಗ. ಸೊ ಉಳಿದ್ ನಾವ್ ಏನು ಥಿಂಕ್ ಮಾಡ್ಲಿಲ್ಲ. ಇವಾಗ ನೋಡ್ರಿ ಸಿಂಪಲ್ ಆಗಿ, ಸರ್ ಇಲ್ಲಿ ಏನಂತಂದ್ ಹೇಳಿದ್ರೆ ವಿಚ್ ಅಂತಂದೈತ್ರಿ, ವಾಸ್ ಅಂತಂದೈತೆ. ಸರ್ ಇಲ್ಲಿ ನೋಡ್ರಿ ಸೆಂಟೆನ್ಸ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗತ್ತ. ನಾನು ಆಗ್ಲೇ ನಿಮ್ಗೆ ಹೇಳ್ದೆ, ನಾನು ಏನು ಓದಂಗಿಲ್ಲ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗತ್ತ. ಸರ್ ಇಲ್ಲಿ ನೋಡ್ರಿ, ಈ ವರ್ಡ್ಸ್ ಗಳನ್ನ ನೋಡಿದ್ರೆ ಕ್ಯಾಪಿಟಲ್ ಲೆಟರ್ ಯಾವ್ದೈತೆ ಸರ್, ಇದು ಐತ್ರಿ ಫಸ್ಟ್. ಹಂಗಾದ್ರೆ ಎ ಬರಬೇಕು, ಮುಗಿದ್ ಹೋತ್, ಎ ಬರಬೇಕು ಇಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಚೆಕ್ ಮಾಡ್ರಿ, ಇಲ್ಲಿ ಎಲ್ಲಾ ಚೆಕ್ ಮಾಡಿದಾಗ ಏನಂತಂದ್ ಹೇಳಿದ್ರೆ ಫಸ್ಟ್ ಆಪ್ಷನ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಎ ಐತೆ, ಅದನ್ನ ಬರ್ಕೊಂಡ್ಬಿಡ್ಬೇಕಲ್ಲ ನಾವು. ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಚೆಕ್ ಮಾಡ್ರಿ, ಸರ್ ಡಿಫ್ರೆಂಟ್ ಆಗೈತ್ರಿ, ಇಲ್ಲೂ ಕೂಡ ಏನಂತಂದ್ರೆ ಡಿಫ್ರೆಂಟ್ ಆಗೈತೆ, ಇಲ್ಲೂ ಕೂಡ ಡಿಫ್ರೆಂಟ್ ಆಗೈತೆ. ಓಕೆ, ಚೆಕ್ ಮಾಡೋಣ ನೆಕ್ಸ್ಟ್. ಸೊ ಇಲ್ಲಿ ಚೆಕ್ ಮಾಡ್ರಿ, ದಿಸ್ ಈಸ್ ದ ರೆಸಿಡೆಂಟ್ ಅಂಡ್ ಆಕ್ಚುಲಿ ಐ ಹ್ಯಾವ್ ಜಸ್ಟ್ ಲರ್ನ್ಡ್. ಅಂದ್ರೆ ನಾ ಏನಂತಂದ್ ಹೇಳಿದ್ರೆ ಕಲ್ತೆ, ವಿಚ್ ಇಸ್ ವೆರಿ ಇಂಪ್ರೆಸಿವ್ ಗಿವನ್ ದ ಫ್ಯಾಕ್ಟ್ ದಟ್ ಹಿಂಗಂದ್ ಏನೋ ಬಂದೈತೆ. ಆಮೇಲೆ ವಾಸ್ ಬಿಲ್ಟ್ ಇನ್ 1935 ಅಂಡ್ ಕಂಟಿನ್ಯೂಡ್ ಬೀಯಿಂಗ್ ಅ ಬಿಗ್ಗರ್ ಅಂಡ್ ಬಿಗ್ಗರ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ನಾವು ಏನ್ ಕಂಡಿಡ್ಬೇಕಂತಂದ್ ಹೇಳಿದ್ರೆ ಕೊನೆಯದಾಗಿ ನಾವು ಕನ್ಕ್ಲೂಷನ್ ಅನ್ನ ಕಂಡಿಡ್ಬೇಕು. ಇಲ್ಲಿ ನೋಡ್ರಿ, ಸೊ ವಿಚ್ ಈಸ್ ವೆರಿ ಇಂಪ್ರೆಸಿವ್ ಗಿವನ್ ದ ಫಾಸ್ಟ್ ಫ್ಯಾಕ್ಟ್ ದಟ್ ಫಸ್ಟ್ ಸ್ಟ್ರಕ್ಚರ್. ಯಾವಾಗ್ಲೂ ಲಾಸ್ಟ್ ಏನಂತಂದ್ ಹೇಳಿದ್ರೆ ಫುಲ್ ಪಾಯಿಂಟ್ ಬರ್ಬೇಕು, ಲಾಸ್ಟ್ ಏನಂತಂದ್ ಹೇಳಿದ್ರೆ ಫುಲ್ ಪಾಯಿಂಟ್ ಬರ್ಬೇಕು. ಇಲ್ಲಿ ನೋಡ್ರಿ ಈ ಸೆಂಟೆನ್ಸ್ ಒಳಗಡೆ ಪಾಯಿಂಟ್ ಇಲ್ಲ, ಹಂಗಾದ್ರೆ ಇಲ್ಲಿ ಸೆಂಟೆನ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಇದ್ರ ಮುಂದೆ ಏನೋ ಬರ್ಬೇಕು. ಕರೆಕ್ಟಾ. ಸೊ ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಲಾಸ್ಟ್ ಬರಂಗಿಲ್ಲ. ಕರೆಕ್ಟ್. ಇಲ್ಲಿ ಏನಂತಂದ್ ಹೇಳಿದ್ರೆ ನಮ್ಗೆ ಕನ್ಕ್ಲೂಷನ್ ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದಟ್ ಈಸ್ ದ ಲಾರ್ಜೆಸ್ಟ್ ಸಿಟಿ ಪ್ಯಾಲೇಸ್ ಇನ್ ಆಲ್ ಆಫ್ ಜರ್ಮನಿ ಅಂತಂದ್ ಹೇಳಿ ಒಂದು ಆಪ್ಷನ್ ಡಿ ಐತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಾಸ್ ಬಿಲ್ಟ್ ಇನ್ 1395 ಅಂಡ್ ಇಟ್ ಕಂಟಿನ್ಯೂಡ್ ಬೀಯಿಂಗ್ ಬಿಗ್ಗರ್ ಅಂಡ್ ಬಿಗ್ಗರ್ ಅಂಡ್ ಬಿಗ್ಗರ್. ಅವ್ನ ಏನ್ ಹೇಳ್ತಿದ ಅಂತಂದ್ ಹೇಳಿದ್ರೆ ಇದು ಈ ಎರಡು ಸೆಂಟೆನ್ಸ್ ಗಳನ್ನ ತಗೊಂಡಾಗ ಇಲ್ಲಿ ಕನ್ಕ್ಲೂಷನ್ ಯಾವ್ದಾಗತ್ತೆ ಅಂತಂದ್ ಹೇಳಿದ್ರೆ ಅದೊಂದು ಲಾರ್ಜೆಸ್ಟ್ ಪ್ಯಾಲೇಸ್ ಐತೆ. ಪ್ಯಾಲೇಸ್ ಅಂತಂದ್ ಹೇಳಿದ್ರೆ ಅರಮನೆ ಐತೆ, ಅದನ್ನ 1395 ಬಿಲ್ಡ್ ಮಾಡಿದಾರೆ. ಇವಾಗೂ ಕೂಡ ಏನಂತಂದ್ ಹೇಳಿದ್ರೆ ವರ್ಲ್ಡ್ ಅಲ್ಲಿ ಅದು ಬಿಗ್ಗರ್ ಅಂದ್ರೆ ದೊಡ್ಡದೈತೆ, ಇನ್ನೂ ಅದ್ರ ದೊಡ್ಡದೈತದ ಅಂತಂದ್ ಹೇಳಿ ನಾವು ಕನ್ಕ್ಲೂಷನ್ ಅನ್ನ ಮಾಡ್ತೀವಿ. ಇದು ಕನ್ಕ್ಲೂಷನ್ ಆಗತ್ತೆ, ಇದು ಕನ್ಕ್ಲೂಷನ್ ಆಗಂಗಿಲ್ಲ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ. ಇನ್ನು ಟ್ರಿಕ್ಸ್ ಗಳು ಬರ್ತಾವ, ಡೋಂಟ್ ವರಿ, ಅವುಗಳನ್ನ ನಾವು ನೋಡ್ಕೊಳ್ಳೋಣ. ಬಟ್ ಆದ್ರೆ ಇವಾಗ ಎಷ್ಟಾಗತ್ತೆ ಅಷ್ಟೇ ಟ್ರಿಕ್ಸ್ ಗಳನ್ನ ಕಲಿನು, ಎಲ್ಲಾನು ಎಟ್ ಅ ಟೈಮ್ ಕಲಿಯಕ್ ಆಗಂಗಿಲ್ಲ. ಫಸ್ಟ್ ಏನ್ ಕಲ್ತ್ವಿ, ಇದು ಕ್ಯಾಪಿಟಲ್ ಲೆಟರ್ ಇರ್ಬೇಕಂತ ಕಲ್ತ್ವಿ. ಅದಾದ ನಂತರ ಇನ್ನೊಂದೇನ್ ಕಲ್ತ್ವಿ, ಲಾಸ್ಟ್ ಫುಲ್ ಪಾಯಿಂಟ್ ಬರ್ಬೇಕು. ಇಲ್ಲಿ ಫುಲ್ ಪಾಯಿಂಟ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಇದೇನಂತಂದ್ ಹೇಳಿದ್ರೆ ಕನ್ಕ್ಲೂಷನ್ ಆಗಂಗಿಲ್ಲ ಈ ಲೈನ್. ಒಂದೊಂದಾಗಿ ಕಲ್ಕೊಂತ ಹೋಗೋಣ. ಈಗ ಎ ಸಿ ಲಾಸ್ಟ್ ಬರ್ಬೇಕು. ಎ ಸಿ ಅನ್ನೋದು ಆಪ್ಷನ್ ಏನೈತಿ ನೋಡ್ರಿ, ಇದಿಲ್ಲ, ಇದು ಇಲ್ಲ. ಸೊ ಅಂದ್ರೆ ಆಪ್ಷನ್ ಬಿ ಸರಿ ಆಗುತ್ತೆ. ನೆಕ್ಸ್ಟ್ ಎ ಡಿ ಬಿ ಸಿ ಅಂತಂದೇಳಿ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ನೋಡ್ರಿ,
ಎಲ್ಲಾನು ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 10% ಆದ್ರೂ ಅರ್ಥ ಆಗೈತಲ್ಲ. ಸೊ ಉಳಿದಿದ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಕೆಲವೊಂದು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ ಗಳನ್ನ ನಾನು ಹಾಕ್ತೀನಿ ಪರ್ಟಿಕ್ಯುಲರ್ ಆಗಿ, ಮತ್ತೆ ಬೇಸಿಕ್ಸ್ ಇಂದ ನಾನು ಮಾಡಕ್ ಆಗಂಗಿಲ್ಲ, ಟೈಮ್ ಇರಂಗಿಲ್ಲ. ಬಟ್ ಆಲ್ರೆಡಿ ಬೇರೆ ಎಕ್ಸಾಮ್ಸ್ ಗಳಿಗೆ ಮಾಡಿರೋದು, ಈ ರೀತಿಯಾಗಿ ಟ್ರಿಕ್ಸ್ ಹೇಳಿರೋದು ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ SSC ಎಕ್ಸಾಮ್ಸ್ ಗಳಿಗೆ. ಆ ವಿಡಿಯೋಸ್ ಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ಕೊಂತ ಹೋಗ್ತೀನಿ. ಆ ವಿಡಿಯೋಸ್ ಗಳನ್ನ ನೋಡ್ಬೇಕು. ಆಮೇಲೆ ನಾವು ಇಲ್ಲಿ ಏನ್ ಮಾಡೋಣ ಅಂತಂದ್ರೆ MCQ ಸಾಲ್ವ್ ಮಾಡ್ಕೊಂತ ಹೋಗೋಣ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕು ಆ ಟ್ರಿಕ್ಸ್ ಗಳನ್ನ ನಮ್ದು X ಅಂಡ್ Y ಗ್ರೂಪ್ ಎಕ್ಸಾಮ್ಸ್ ಗಳಲ್ಲಿ, ಇಂಡಿಯನ್ ಏರ್ಫೋರ್ಸ್ ಎಕ್ಸಾಮ್ಸ್ ಗಳಲ್ಲಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ನೋಡ್ರಿ, ಇವಾಗ್ಲೇ ಹೇಳಿದೀನಿ, ಪ್ರತಿಯೊಂದು ವಿಡಿಯೋ ಏನಂತಂದ್ ಹೇಳಿದ್ರೆ 1000 ವ್ಯೂಸ್ ಆಗೋವರೆಗೂ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗಂಗಿಲ್ಲ. ಸೊ ಎಲ್ರಿಗೂ ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗ್ಬೇಕು. ನಿಮ್ ಡ್ಯೂಟಿ ಅದ, ನಾನ್ ನಿಮಗೆ ಹೆಲ್ಪ್ ಮಾಡಾಕತ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ಹೆಲ್ಪ್ ಮಾಡಾಕತ್ತೀನಿ, ಫ್ರೀ ಆಗಿ ಮಾಡ್ಕೊಡಾಕತ್ತೀನಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತಂದ್ ಹೇಳಿ. ನೀವು ಕೂಡ ಸೇಮ್ ಅದೇ ತರ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸೊ ಎಲ್ರಿಗೂ ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡಿಸ್ಬೇಕು, ಆಮೇಲೆ ಗ್ರೂಪ್ ಜಾಯ್ನ್ ಆಗ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.